ಸೋದರಿಯರೇ, ನಮ್ಮ ಥಿಯಾಸಫಿಕಲ್ ಸೊಸೈಟಿ ಕರ್ನಾಟಕ ಥಿಯಾಸಫಿಕಲ್ ಸೊಸೈಟಿಗೆ ಬಹಳ ದೀರ್ಘಕಾಲ ಒಂದು ಅನುಪಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಒಬ್ಬ ಮಹಾನ್ ಚೇತನ ಇಂದು ನಮ್ಮಿಂದ ಮರೆಯಾಗಿದೆ. ಆದರೆ ಆ ಚೇತನದ ಒಂದು ಸ್ಫೂರ್ತಿ ಸದಾ ನಮ್ಮ ಮೇಲೆ ಇರುತ್ತೆ ಅಂತ ಹೇಳಿ ನಾವು ಭಾವಿಸ್ಕೊಂಡು ಮುಂದಿನ ಒಂದು ಕರ್ತವ್ಯ ಇದೆಯಲ್ಲ, ಕರ್ತವ್ಯಕ್ಕೆ ಹೋಗೋಣ. ಇವತ್ತಿನ ಒಂದು ವಿಚಾರ ಏನಿದೆ, ಇಲ್ಲಿ ಒಂದು ಜಗತ್ತು ಹೇಗಿದೆಯಪ್ಪ ಅಂತ ಹೇಳಿದರೆ ಪತನಶೀಲ ಜಗತ್ತಾಗಿದೆ. ಡಿಟೋರೇಟಿಂಗ್ ವರ್ಲ್ಡ್ ಈಸ್ ದೇರ್, ಡಿಜನರೇಟಿಂಗ್ ವರ್ಲ್ಡ್ ಈಸ್ ದೇರ್. ಈ ಪತನಶೀಲ ಜಗತ್ತಿನಲ್ಲಿ ನಾವೆಲ್ಲರೂ ಕೂಡ ವಾಸ ಮಾಡ್ತಾ ಇದ್ದೇವೆ. ಈ ಜಗತ್ತನ್ನು ಬಿಟ್ಟು ನಾವೆಲ್ಲೂ ಹೋಗಿಲ್ಲ. ನಾವು ಜಗತ್ತನ್ನು ಬಿಟ್ಟು ಆಗಲೇ ರಿಟೈರ್ ಆಗಿಬಿಟ್ಟಿದ್ದೀವಿ. ನಾವು ಆಗಲೇ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಅವರು ಜಗತ್ತಿನಲ್ಲಿ ಅಲ್ಲಿ ತೊಡಗಿದ್ದಾರೆ. ನಾವೆಲ್ಲ ರಿಟೈರ್ ಆಗಿಬಿಟ್ಟಿದ್ದೀವಿ ಜಗತ್ತಿನಿಂದ ಅಂತ ನಾವು ತಿಳ್ಕೊಳ್ಳೋದು ಅಲ್ಲ. ನಾವು ಎಲ್ಲೇ ಹೋಗ್ಲಿ, ನಾವು ಇಲ್ಲೆಲ್ಲ ಹಿಮಾಲಯದ ಗವಿ ಯಾವುದೋ ಒಂದು ಗವಿ ಹೋಗಿ ಹೊಕ್ಕೊಂಡ್ರು ಕೂಡ ನಾವು ಪ್ರಪಂಚ ಬಿಟ್ಟರು ಪ್ರಪಂಚ ನಮ್ಮನ್ನು ಬಿಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೋಡಿ, ನಾನು ಏನು ಹೇಳ್ತೀನೋ ವಿಚಾರವನ್ನ ನಿಮ್ಮ ತಲೆಯಲ್ಲಿ ಹೊಕ್ಕುತ್ತೆ, ಅದು ಕೆಲಸ ಮಾಡುತ್ತೆ. ಅಥವಾ ನಾನು ಜೋರಾಗಿ ಹೇಳೋ ಅವಶ್ಯಕತೆನೂ ಇಲ್ಲ. ಬೇರೆ ಯಾರಾದರೂ ಏನಾದರೂ ಯೋಚನೆ ಮಾಡಿದರೆ ಆ ಯೋಚನೆ ನಮಗೆ ಬಂದು ಹೊಕ್ಬಿಡುತ್ತೆ, ನಮ್ಮ ತಲೆಯಲ್ಲಿ ಬಂದು ಹೊಕ್ಕುತ್ತೆ ಮತ್ತು ನಮ್ಮ ಮನಸ್ಸಿನಲ್ಲಿ ರೆಕಾರ್ಡ್ ಆಗುತ್ತೆ. ಅದು ನಮಗೆ ಗೊತ್ತಿಲ್ಲ. ಜಗತ್ತಿನಲ್ಲಿ ಏನು ಕೋಟ್ಯಾಂತರ ಜನ ಇದ್ದಾರೆ, ಅವರ ಭಾವನೆಗಳು, ಯೋಚನೆಗಳು ಅವೆಲ್ಲವೂ ಕೂಡ ಪ್ರತಿಯೊಬ್ಬರ ಒಂದು ಮನಸ್ಸಿನಲ್ಲಿ ಹೊಕ್ಕಿಬಿಟ್ಟಿದ್ದಾವೆ. ಬೇಡ ಅಂದ್ರೆ ಬಿಡೋದಿಲ್ಲವು ನಮ್ಮನ್ನ, ನಮಗೆ ಗೊತ್ತಿಲ್ಲ ಅದು. ಆದ್ರಿಂದ ನಾವು ರಿಟೈರ್ ಆಗಿದ್ದೀವಿ ಜಗತ್ತಿನಿಂದ ಅಂತ ಹೇಳಿದ್ರೆ ಅಲ್ಲ ಅದು. ಯಾಕೆ ಅಂತ ಹೇಳಿದ್ರೆ ನಾವು ಅದನ್ನ ಸೂಕ್ಷ್ಮವಾಗಿರ್ತಕ್ಕಂಥ ಆಲೋಚನೆ, ಭಾವನೆಗಳು ಇತರರೇನು ಮಾಡಿದ್ದಾರೆ ಅದೆಲ್ಲ ಬಂದು ನಮಗೆ ಹೋಗ್ಬಿಡ್ತದೆ. ಆದರೆ ಒಂದು ಏನು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಒಂದು ಪರಿಶುದ್ಧವಾದ ಜೀವಿ ಇದ್ದ, ಮನಸ್ಸು ಪರಿಶುದ್ಧವಾಗಿತ್ತು ಅಂತ ಹೇಳಿದ್ರೆ, ಆ ಪರಿಶುದ್ಧವಾದ ಜೀವಿಗಳು ಏನು ಮಹಾತ್ಮರು ಇತ್ಯಾದಿ ಇವರೆಲ್ಲ ಇರ್ತಾರೆ, ಒಳ್ಳೆ ಜನ, ಸಾತ್ವಿಕರು, ಅವರು ಮಾಡಿರ್ತಕ್ಕಂಥ ಆಲೋಚನೆ ಅಥವಾ ಚಿಂತನೆ, ಸಂಕಲ್ಪ ಏನು ಮಾಡ್ತಾರೆ ಅವೆಲ್ಲ ಬಂದು ನಮಗೆ ಬಂದು ಕೆಲಸ ಮಾಡ್ತವೆ ನಮ್ಮಲ್ಲಿ. ಕೆಟ್ಟವರು ಏನು ಆಲೋಚನೆ ಮಾಡ್ತಾರೆ, ಅವರೇನು 190 ಜನ ಇದ್ದಾರೆ. ಆ ಆಲೋಚನೆಗಳು ನಮಗೆ ಬಂದರೂ ಕೂಡ ನಮ್ಮಲ್ಲಿ ಮನಸ್ಸು ಶುದ್ಧವಾಗಿತ್ತು ಅಂತ ಹೇಳಿದ್ರೆ ಅದು ಕೆಲಸ ಮಾಡೋದಿಲ್ಲ. ಒಂದು ಮಟ್ಟದವರೆಗೂ ಮಾಡುತ್ತೆ, ಆಮೇಲೆ ಹೊರಟೋಗ್ಬಿಡುತ್ತೆ. ಕೆಟ್ಟೋರಿಗೆ ಒಳ್ಳೆಯದು ಆಲೋಚನೆಗಳು ಬಂದು ಹೊಕ್ಕರೂ ಕೂಡ ಅವರು ಸ್ವೀಕಾರ ಮಾಡೋದಿಲ್ಲ. ಕೆಟ್ಟೋರಿಗೆ ಆ ಕೆಟ್ಟವರ ಆಲೋಚನೆನೇ ಚೆನ್ನಾಗಿ ಬಂದು ಸೇರ್ಕೊಂಡು ಇನ್ನೂ ಹೆಚ್ಚು ಅವರಿಗೆ ಶಕ್ತಿಯುತರನ್ನಾಗಿ ಮಾಡಿ ಕೆಟ್ಟತನ ಮಾಡಿಸ್ಬಿಡುತ್ತೆ, ಕ್ರೂರತನ ಮಾಡಿಸ್ಬಿಡುತ್ತೆ. ಈ ಥಾಟ್ ಫಾರ್ಮ್ಸ್ ಅಂತ ಇದ್ದಾವೆ ನಮ್ಮಲ್ಲಿ, ಸಂಕಲ್ಪ ರೂಪಗಳು ಅಂತಕ್ಕಂಥವು ಬೋಲು ಕೆಲಸ ಮಾಡ್ತವೆ, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅವು. ಇತರರು
ಇದಕ್ಕೆಲ್ಲ ಎಕ್ಸ್ಪರಿಮೆಂಟ್ಸು ಇವೆಲ್ಲ ಇದೆ. ಏನು ಅಂತ ಹೇಳಿದ್ರೆ, ಒಂದು ಪ್ರಯೋಗ ಮಾಡಿದ್ರು. ಒಂದು 50 ಅಡಿ ಇರ್ತಕ್ಕಂಥ ಒಂದು ಕೋಣೆ ಅಥವಾ ಒಂದು ಹಾಲು, ಅದರಲ್ಲಿ ಒಂದು ಕಡೆ 10 ಜನನ್ನ ಕುಂಡಿಸಿದ್ರು. ಅದಕ್ಕೆ ವಿರುದ್ಧವಾಗಿ ಆ ಕಡೆ ಗೋಡೆ ಅಲ್ಲಿ 10 ಜನ ಕುಂಡಿಸಿದ್ರು. ಎದುರು ಬದ್ರು ಕುಂಡಿಸಿ, ಒಂದು 10 ಜನ ಒಂದು ಕಡೆಯನ್ನ ನೀವು ಯೋಚನೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ ಅಂತ. ನಿಮ್ಗೆ ಯಾವ್ಯಾವ ಸಂಕಲ್ಪ ಬೇಕೋ ಅದು ಮಾಡ್ಕೊಳ್ಳಿ. ಸದ್ಯಕ್ಕೇನು, ಈಗ ಉದಾಹರಣೆಗೆ ಹೇಳ್ತೇನೆ. ಈಗ ಆನೆ ಬಗ್ಗೆ ಒಂದು ಕಲ್ಪನೆ, ಚಿತ್ರಣ ಮೂಡುತ್ತೆ. ತಾನು ಏನು ನೆನೆಸ್ಕೊಂಡ್ಬಿಡ್ತಾನೆ ಮನುಷ್ಯ, ಆಲೋಚನೆ ಬರುತ್ತೆ ಅಥವಾ ನೆನಪು ಬರುತ್ತೆ ಅಂದರೆ, ಆ ನೆನಪು ಅಥವಾ ಆಲೋಚನೆ ಚಿತ್ರದ ರೂಪದಲ್ಲಿ ಬಂದುಬಿಡುತ್ತೆ. ನಾವು ಅದನ್ನು ನೋಡಿದೀವೋ ಇಲ್ವೋ, ನಮ್ಗೇನೋ ಒಂದು ಆಲೋಚನೆ ಬಂತಪ್ಪ ಅಥವಾ ನೆನಪು ಬಂತಪ್ಪ, ನೆನಪು ಬಂದ ತಕ್ಷಣ ಯಾರು, ನಮ್ಮ ತಂದೆ ನೆನಪು ಬಂತು. ನಮ್ಮ ತಂದೆ ನೆನಪು ಬಂದ ತಕ್ಷಣವೇ ನಮ್ಮ ತಂದೆ ಚಿತ್ರ ನನ್ನ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಮೂಡಿರುತ್ತೆ. ಈ ಏರಿಯಾದಲ್ಲಿ ಅಥವಾ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತೀವಿ, ಅವರ ಚಿತ್ರ ಎಲ್ಲ ಸ್ಪಷ್ಟವಾಗಿ ಬರ್ತದೆ. ಈ ರೀತಿಯಾಗಿ ಅದು ಆ ಸಂಕಲ್ಪ ರೂಪಗಳೇನಿದಾವೆ, ಥಾಟ್ ಫಾರ್ಮ್ಸು ಬಂದೇ ಬರ್ತವೆ. ಈಗ ಒಬ್ಬರು ಆನೆ ವಿಚಾರ ಸ್ಪಷ್ಟವಾಗಿ, ಆನೆ ಇದಿಂಥದ್ದು ಹಾಗೆ ಹೀಗೆ ಅಂತ ಹೇಳಿ ಅದ್ರ ಬಗ್ಗೆ ಒಳ್ಳೆ ಚಿತ್ರಣ ಮೂಡಿಸ್ಕೊಳ್ತಾರೆ. ಇನ್ನೊಬ್ಬ ಆತ 10 ಜನದಲ್ಲಿ ಕುದುರೆ ಬಗ್ಗೆ, ಇನ್ನೊಬ್ಬ ಆತ ಒಂದು ಮಗುವಿನ ಬಗ್ಗೆ, ಇನ್ನೊಬ್ಬ ಆತ ಒಂದು ಹೂವಿನ ಬಗ್ಗೆ, ಹಿಂಗೆಲ್ಲ ಸಂಕಲ್ಪ ಮಾಡ್ಕೊಳ್ತಾರೆ. ಆಮೇಲೆ ಎದುರಿರ್ತಕ್ಕಂಥವ್ರಿಗೆ ಪೇಪರ್ ಅಷ್ಟೇನೆ, ಪೇಪರು ಪೆನ್ಸಿಲ್ ಕೊಟ್ಟಿರ್ತಾರೆ. ಇಲ್ಲಿರ್ತಕ್ಕಂಥವರು ಸಂಕಲ್ಪ ಮಾಡ್ಕೊಳ್ತಾರೆ. ಸಂಕಲ್ಪ ಮಾಡ್ಕೋಬೇಕಾದ್ರೆ ಸ್ಪಷ್ಟವಾಗಿ ಸಂಕಲ್ಪ ಮಾಡ್ಕೋಬೇಕು. ಒಂದೇ ಆಲೋಚನೆ ಅಲ್ಲಿ ನಿಂತಿರ್ಬೇಕು, ಒಂದೇ ಚಿತ್ರ ಮೂಡಿರ್ಬೇಕು. ಆ ರೀತಿಯ ಅಂಥವ್ರನ್ನ ಅಲ್ಲಿ ಕುಂಡಿಸಿರ್ತಾರೆ. ಅದಾದ ಮೇಲೆ ಅಲ್ಲಿ ಅವರಿಗೆ ಆ ಕಡೆಯವರಿಗೆ ಪೇಪರು ಪೆನ್ಸಿಲ್ ಅಷ್ಟೇ ಕೊಟ್ಟಿರ್ತಾರೆ. ಅವ್ರು ಸಂಕಲ್ಪ ಮಾಡ್ಕೊಳಂಗಿಲ್ಲ, ಈ ಕಡೆ ಮಾತ್ರ ಮಾಡ್ಕೊಳ್ಬೇಕು. ಹಂಗೆ ಮಾಡ್ಕೊಂಡ್ಮೇಲೆ 1-2 ನಿಮಿಷ ಆದಮೇಲೆ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ನೀವು ಇವ್ರಿಗೇನು ಸಂಕಲ್ಪ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಿರೋಲ್ಲ. ಅವರು 2 ನಿಮಿಷ ಆದಮೇಲೆ ಅವ್ರು ಹಾಗೇನೆ ಯೋಚನೆ ಮಾಡಿ ನಿಮ್ಗೆ ಏನು ತೋಚುತ್ತೋ ಅದನ್ನ ಚಿತ್ರ ರೂಪದಲ್ಲಿ ಬರೀರಿ ಅಂತ ಹೇಳಿ ಪೇಪರ್ ಕೊಟ್ಟಿರ್ತಾರೆ, ಪೆನ್ಸಿಲ್ ಕೊಟ್ಟಿರ್ತಾರೆ, ಅದು ಮಾಡಿರ್ತಾರೆ. ಅವ್ರಿಗೆ ಆ ಕಡೆ ಇನ್ಸ್ಟ್ರಕ್ಷನ್ ಅದು. ಹೀಗೆ ಮಾಡಿ ನೋಡಿದಾಗ ಒಂದು ಅಚ್ಚರಿಯ ಒಂದು ಫಲಿತಾಂಶ ಸಿಕ್ಕುತ್ತೆ. ಏನು, ಈ ಕಡೆಯವರು ಏನೇನು ಸಂಕಲ್ಪ ಮಾಡ್ಕೊಂಡಿದ್ರು, ಏನೇನು ರೂಪಣೆ ಮಾಡ್ಕೊಂಡಿದ್ರು ಮನಸ್ಸಿನಲ್ಲಿ, ಆನೆ, ಆಮೇಲೆ ಹೂವು ಇತ್ಯಾದಿ, ಮಗು, ಅವೆಲ್ಲ ಆ ಕಡೆಯವರೆಲ್ಲ ಬರೀತಾರೆ. ಅವ್ರಿಗೆ ಅವ್ರದ್ದು ಇವ್ರಿಗೆ ಗೊತ್ತಿಲ್ಲ, ಇವ್ರದ್ದು ಅವ್ರಿಗೆ ಗೊತ್ತಿಲ್ಲ. ಅವರೆಲ್ಲ ಬರೀತಾರವ್ರು. ಬರೆದಾಗ ಇದೇನು ಈ ಕಡೆ 10 ಜನ ಸಂಕಲ್ಪ ಮಾಡ್ಕೊಂಡಿದ್ರು, ಅದರಲ್ಲಿ 9 ಜನದ್ದು ಅದೇ ಮೂಡಿ ಬರುತ್ತೆ, ಅದೇ ಚಿತ್ರ ಬರೀತಾರೆ. ಇವ್ರೇನು ಸಂಕಲ್ಪ ಮಾಡ್ಕೊಂಡಿರ್ತಾರೋ ಅದೇ. ಒಬ್ಬೊಂದು ಮಿಸ್ ಆಗುತ್ತೆ. ಇಲ್ಲಿ ಅನೇಕ ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ, ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಏನಾಯ್ತು, ಇವ್ರೇನು ಅವ್ರಿಗೆ ಹೇಳಿರ್ತಾರೆ, ಇಲ್ವೇ ಇಲ್ವಾ. ಆದ್ರೆ ಅವರಿಗೆ ಹೋಗಿ ಅಲ್ಲಿ ಅವ್ರು ಬರೀತಾರಲ್ಲ, ಮತ್ತೆ ಹೇಗೆ ಇವರಿಂದ ಏನು ಸಂಕಲ್ಪ ರೂಪಗಳು ಇದ್ವೋ, ಥಾಟ್ ಫಾರ್ಮ್ಸ್ ಹೋಗಿ ಅವರಿಗೆ ತಲುಪಿರ್ತವೆ. ಅವರವರ ಒಂದು ಸ್ವಭಾವಕ್ಕೆ ತಕ್ಕಂತೆ ಅವರು ತಮ್ಗೇನ್ ತೋಚಿದ್ದು ಅದನ್ನ ಬರೀತಾರೆ ಅವರು. ಇದೆಲ್ಲ ಎಕ್ಸ್ಪರಿಮೆಂಟ್ಸ್ ಆಗೋಗಿದೆ. ಇಲ್ಲಿಂದ ಒಬ್ಬ ಸ್ನೇಹಿತ, ಅವನು ಆ ಬ್ಯಾಟಲ್ ಫೀಲ್ಡ್ನಲ್ಲಿ ಇರ್ತಾನೆ. ಯಾವುದು ನಿಫಾ ಬಾರ್ಡ್ರು ಇತ್ಯಾದಿ ಅವೆಲ್ಲ ಇದಾವಲ್ಲ ಅಲ್ಲಿ.
ಒಬ್ಬ ಸ್ನೇಹಿತ ಇಲ್ಲಿ ತಮಿಳುನಾಡಿನಿಂದ ಅವನ ಸ್ನೇಹಿತನಿಗೆ ಸಂಕಲ್ಪ ಕಳಿಸ್ತಾನೆ, ಅವನಿಗೆ ಒಳ್ಳೇದಾಗ್ಲಿ, ಚೆನ್ನಾಗಿ ಹುರುಪಿನಿಂದ ಹೋರಾಡಲಿ, ಹಾಗೆ ಹೀಗೆ ಅಂಥೇಳಿ. ಇವನೇನು ಸಂಕಲ್ಪ ಕಳಿಸಿರ್ತಾನೋ ಅದು ಹೋಗಿ ಅವನಿಗೆ ಅದೇ ಟೈಮ್ನಲ್ಲಿ ಎಷ್ಟೊತ್ತು ಆಗಲ್ಲ, ಫ್ಯೂ ಸೆಕೆಂಡ್ಸ್ ಹೋಗಿ ತಲುಪಿರುತ್ತೆ. ಅದು ನೆಕ್ಸ್ಟು ಅದರಿಂದ ಎಂಥ ಟೈಮ್ನಲ್ಲಿ ಏನಾಯ್ತು ನಿನಗೆ ಅಂತ ಅವನಿಗೆ ಕೇಳೋದಕ್ಕೆ ಇಂತಿಂತ ಈ ರೀತಿ ಆಯಿತು. ಇದೇ ಸಂಕಲ್ಪ ಏನು ಮಾಡ್ಕೊಂಡಿದ್ದ ಅವನ ಸ್ನೇಹಿತ, ಅದೇ ಒಂದು ರಿಯಾಕ್ಷನ್, ಪ್ರತಿಕ್ರಿಯೆ ಅವನಲ್ಲಿ ಆಗಿದೆ. ಇದು ಏನು ಒಳ್ಳೆ ಸಂಕಲ್ಪಗಳು ಸಾವಿರಾರು ಮೈಲಿ ದೂರ ಹರಿತವೆ, ಕೆಟ್ಟ ಸಂಕಲ್ಪಗಳು 10,000 ಮೈಲಿ ದೂರ ಹರಿತವೆ. ಯಾರು ಇರ್ತಾರೋ, ಯಾರು ಅದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅವ್ರವ್ರ ನೇಚರಿಗೆ ತಕ್ಕಂತೆ, ಸ್ವಭಾವಕ್ಕೆ ತಕ್ಕಂತೆ ಇರ್ತದೋ ಅವ್ರಿಗೆ ಹೋಗಿ ತಲುಪಿಬಿಡ್ತವೆ. ಒಬ್ಬನ ಸಿಟ್ಟು ಮಾಡ್ಕೊಂಡ್ರೆ ಇನ್ನೊಬ್ಬನು ಸಿಟ್ಟನ್ನು ಇರ್ತಾನಲ್ಲ, ಅವನಿಗೆ ಹೋಗ್ಬಿಟ್ಟು ಆ ಥಾಟ್ ಫಾರಮ್ಮು ಅವನಿಗೆ ತಲುಪಿ ಅವ್ನಿಗೆ ಇನ್ನೂ ಸಿಟ್ಟು ಬರಂಗಾಗತ್ತೆ. ಆದ್ರಿಂದ ಯಾರ್ಯಾರಿಗೆ ಎಂತೆಂಥ ಸ್ವಭಾವ ಇರ್ತದೆಯೋ ಅಂತಂತ ಆಲೋಚನೆಗಳೆಲ್ಲ ಯಾರು ಹೊರಗಡೆ ಮಾಡಿದವರು ಎಲ್ಲ ತಲೆಯಲ್ಲಿ ಬಂದು ಹೊಕ್ಕೊಂಡ್ಬಿಡ್ತವೆ. ಒಟ್ಟಿನಲ್ಲಿ ಏನಾಯ್ತು, ಇಡೀ ಜಗತ್ತಿನಲ್ಲಿ ಏನು ಮನುಷ್ಯರು ಯೋಚನೆ ಮಾಡ್ತಾರೆ, ಆ ಕಾರ್ಯ ಮಾಡ್ತಾರೆ, ಅವೆಲ್ಲ ಮತ್ತೆ ಒಬ್ಬರಲ್ಲಿ ಕೂಡ ಎಲ್ಲ ಶೇಖರಣೆ ಆಗಿರುತ್ತೆ. ಹಾಗೆ ಜಗತ್ತಿನಲ್ಲಿ ಏನು ವಿದ್ಯಮಾನ ನಡೀತಾ ಇರುತ್ತೋ ಅದೆಲ್ಲ ಪ್ರತಿಯೊಬ್ಬರಲ್ಲೂ ಇರ್ತದೆ. ಆದ್ರಿಂದ ಅದಕ್ಕೆ JK ಅವರು ಹೇಳ್ತಾರೆ, ಯು ಆರ್ ದಿ ವರ್ಲ್ಡ್, ವರ್ಲ್ಡ್ ಈಸ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ನೀನೇ ಪ್ರಪಂಚ, ಪ್ರಪಂಚವೇ ನೀನು ಅಂತ ಹೇಳ್ತಾರೆ. ಯಾಕೆ? ಪ್ರಪಂಚದಲ್ಲಿ ಇರ್ತಕ್ಕಂಥ ವಿದ್ಯಮಾನಗಳೆಲ್ಲ ನಿನ್ನ ತಲೆಯಲ್ಲೂ ಕೂಡ ಇದಾವೆ. ಆದ್ರಿಂದ ಪ್ರಪಂಚ ಬಿಟ್ಟು ನೀನು ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಇದು ಪತನಶೀಲ ಜಗತ್ತಾದ್ರಿಂದ ಬಹಳ ಕೆಟ್ಟದ್ದು ನಡೆಯೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಇದು ಸೇರ್ಕೊಂಡಿರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ. ಆ ಭಾವನೆಗಳು, ಆ ಕ್ರೂರತ್ವ, ಪ್ರತಿಯೊಂದು ಒಳ್ಳೆತನ ಇದ್ರೆ ಒಳ್ಳೆತನ. ಮ್ಯಾನ್ ಇಸ್ ದಿ ಚೈಲ್ಡ್ ಆಫ್ ಸರ್ಕಮ್ಸ್ಟೆನ್ಸಸ್. ಮನುಷ್ಯ ಅಂತಕ್ಕಂಥವನು ಪರಿಸರದ ಒಂದು ಕೂಸು. ಆ ಪ್ರಪಂಚದಲ್ಲಿ ಏನು ವಿದ್ಯಮಾನ ನಡೀತದೋ ಅದರ ಕೂಸು. ಅದಕ್ಕೆ ಹೊರತಾಗಿ ಅವನು ಬಿಹೇವ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಗೆ ಬೇಡ ಅಂದ್ರೂ ಕೂಡ ಬಂದಿರ್ತಾವ, ಆ ಸಂಸ್ಕಾರ ನಮ್ಮಲ್ಲಿ ಮೂಡಿರುತ್ತೆ, ಹೀಗೆ ಇರ್ತದೆ. ಆದ್ರಿಂದ ಈ ಪತನಶೀಲ ಜಗತ್ತು ಅಂತ ಹೇಳಿದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಅಂತಹ ಒಂದು ಕೆಟ್ಟ ಮನೋಭಾವ ಇರ್ತವೆ. ಒಳ್ಳೆಯವರಿಗೆ ಅದು ಒಳ್ಳೆಯದು ಮನೋಭಾವಗಳು ಹೆಚ್ಚಿರಬಹುದು, ಕೆಟ್ಟ ಮನೋಭಾವಗಳಂತೂ ಹೋಗೋದಿಲ್ಲ. ನಾವು ಪೂರ್ಣತ್ವ ಹೊಂದೋವರೆಗೂ ಕೂಡ ಅವು ಇರ್ತವೆ, ಒಂದು ಮೂಲೆಗೆ ಇರ್ತವೆ. ಯಾವಾಗ ಬೇಕೋ ಅವಾಗ ಹೊರಗೆ ಬಂದ್ಬಿಡ್ತಾವೆ, ಕೆಲಸ ಮಾಡ್ತಾವೆ. ಈ ರೀತಿಯಾಗಿ ಇರ್ತದೆ. ಇಂತಹ ಒಂದು ನೀಚ ಜಗತ್ತಿನಲ್ಲಿ, ಪತನಶೀಲ ಜಗತ್ತಿನಲ್ಲಿ ಮನುಷ್ಯ ಅವನ ನವನಿರ್ಮಾಣವಾಗಬೇಕಾಗಿದೆ, ಪುನರ್ನಿರ್ಮಾಣವಾಗಬೇಕಾಗಿದೆ. ಅವನು ಮನುಷ್ಯನಾಗಿಲ್ಲ, ಆ ಮನುಷ್ಯ ನಿಜವಾದ ಮನುಷ್ಯನಾಗಬೇಕಾಗಿದೆ. ಕೆಟ್ಟ ಮನುಷ್ಯ, ಕೆಟ್ಟ ಜಗತ್ತಿನಲ್ಲಿರ್ತಕ್ಕಂಥ ಕೆಟ್ಟ ಮನುಷ್ಯ ಒಳ್ಳೆ ಮನುಷ್ಯನಾಗಬೇಕಾಗಿದೆ, ನಿಜವಾದ ಮನುಷ್ಯನಾಗಬೇಕಾಗಿದೆ, ಜ್ಞಾನಿ ಆಗಬೇಕಾಗಿದೆ. ಆ ಕೆಲಸ ಆಗ್ಬೇಕು. ಈಗ ಇದುವರೆಗೂ ಏನೇನೋ ವಿಚಾರಗಳನ್ನು ತಗೊಂಡಿದ್ವಿ, ಆದರೆ ನಾವು ನಮ್ಮ ಸುತ್ತ ಇರತಕ್ಕಂಥ ಜಗತ್ತು, ನಮ್ಮ ಸುತ್ತ ಇರತಕ್ಕಂತಹ ಪರಿಸರ, ಆಮೇಲೆ ನಮ್ಮ ಏನು ಜನ ಇದ್ದಾರೆ ಅವ್ರ ಜೊತೆಗೆ ಏನು ಸಂಬಂಧಗಳನ್ನು ಬೆಳೆಸ್ಕೊಂಡಿದ್ದೀವಿ ನಾವು, ಇವುಗಳನ್ನ ನಾವು ನೋಡದೆ ಹೊರತು ಇವುಗಳ ವಿಚಾರ, ನಮ್ಮ ಸುತ್ತಲಿರ್ತಕ್ಕಂತಹ ಜನಗಳು, ಜಗತ್ತು, ಇವರ ಸಂಬಂಧ ಏನಿದೆ ಇಲ್ಲ ಅಂತಕ್ಕಂಥದ್ದು ಅದನ್ನ ನಾವು ನೋಡಿ ತಿಳ್ಕೊಳ್ಳದೆ ಹೊರತು ನಮಗೆ ಮುಕ್ತಿ ಇಲ್ಲ. ಆದ್ರಿಂದ ಮೊಟ್ಟ ಮೊದಲು ನಮ್ಮ ಸುತ್ತಲಿರ್ತಕ್ಕಂತಹ ವಾತಾವರಣ ಹೇಗಿದೆ, ಈ ಜಗತ್ತಿನ ವಿದ್ಯಮಾನಗಳೇನು, ಮತ್ತು ಜನರಿಗೂ ನನಗೂ ಇರ್ತಕ್ಕಂತಹ ಹೆಂಡತಿ, ಗಂಡ, ಮಕ್ಕಳು, ಇತರೆಯವರು, ಅವ್ರಿಗಿರ್ತಕ್ಕಂಥ ಸಂಬಂಧವೇನು, ಯಾವ ರೀತಿ ಇದೆ ಅನ್ನೋದನ್ನ ನಾನು ಅರಿಯೋವರೆಗೂ ನನಗೆ ಮುಕ್ತಿ ಸಿಕ್ಕೋದಿಲ್ಲ. ನಾವು ಎಷ್ಟೇ
ಧ್ಯಾನ ಮಾಡಲಿ, ಎಷ್ಟೇ ಚಿಂತನೆ ಮಾಡಲಿ, ಮುಕ್ತಿ ಸಿಕ್ಕೋದಿಲ್ಲ. ಇದನ್ನೇ ಒತ್ತಿ ಒತ್ತಿ ಹೇಳ್ತಾರೆ ಕೃಷ್ಣಾಜಿಯವರು. ಅವರೊಬ್ಬರೇ ಎಲ್ಲ, ಮಹಾತ್ಮರೆಲ್ಲ ಅದನ್ನ ಹೇಳ್ತಾರೆ. ಮೊದಲು ಈ ಪ್ರಸ್ತುತ ಜಗತ್ತೇನಿದೆ, ಪ್ರಸ್ತುತ ಪ್ರಪಂಚ ಜೀವನ ಏನಿದೆ, ಅದನ್ನ ನಾವು ಅರ್ಥಕೋಬೇಕು. ಆಗ ನಮ್ಮನ್ನು ನಾವು ಅರ್ಥಕೊಳ್ಳಕ್ ಸಾಧ್ಯವಾಗತ್ತೆ. ಮುಖ್ಯವಾಗಿ 2 ಹಂತಗಳು. ಮೊದಲು ನಮ್ಮನ್ನು ನಾವು ಅರ್ಥಕೋಬೇಕು. ವಾಟ್ ಆಮ್ ಐ, ನಾನು ಏನು ಅನ್ನೋದನ್ನ ಅರ್ಥಕೋಬೇಕು. ನಾನು ಏನು ಅಂತ ಅರ್ಥಕೋಬೇಕಾದ್ರೆ ನನ್ನಲ್ಲಿರ್ತಕ್ಕಂಥ ಯೋಚನೆ, ಭಾವನೆಗಳು, ಪ್ರತಿಕ್ರಿಯೆಗಳು, ಸಂಬಂಧಗಳಲ್ಲಿರ್ತಕ್ಕಂತಹ ಒಂದು ಸಾಮರಸ್ಯ ಇತ್ಯಾದಿ ಇವುಗಳನ್ನೆಲ್ಲ ಅರ್ಥಕೋಬೇಕು. ನಾನು ಏನು ಅಂತ ಅರ್ಥಕೊಂಡ ಮೇಲೆ ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ? ನಾನು ಯಾರು ಅನ್ನೋದ್ರ ಕಡೆ ಕರ್ಕೊಂಡು ಹೋಗುತ್ತೆ. ವಾಟ್ ಆಮ್ ಐ ಅನ್ನೋದನ್ನ ನಾನು ತಿಳ್ಕೊಂಡ ಮೇಲೆ ಅದು ಹೂ ಆಮ್ ಐ ಅಂತಕ್ಕಂಥದ್ರ ಕಡೆ ಕರ್ಕೊಂಡು ಹೋಗುತ್ತೆ, ಅದೇ ಕರ್ಕೊಂಡು ಹೋಗುತ್ತೆ. ಬಟ್ ವಾಟ್ ಆಮ್ ಐ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾದ್ರೆ ನನ್ನ ಸುತ್ತ ಇರ್ತಕ್ಕಂತಹ ಜನ, ಅವರ ಜೊತೆಗಿರ್ತಕ್ಕಂತಹ ಸಂಬಂಧ ಇತ್ಯಾದಿ ಇವುಗಳನ್ನ ತಿಳ್ಕೊಳ್ಬೇಕು. ನಾನು ಏನು ಅಂತ ತಿಳ್ಕೊಳ್ಬೇಕು. ನಾನು ಕ್ರೂರಿನೇ ಅಥವಾ ಒಳ್ಳೆಯವನೇ ಅಂತಕ್ಕಂಥದ್ದು ನಾನು ತಿಳ್ಕೊಳ್ಬೇಕು. ಅದು ಬಹಳ ಮುಖ್ಯ. ಅದಕ್ಕೋಸ್ಕರವಾಗಿ ನಾವು ನಮ್ಮನ್ನ ತಿಳ್ಕೊಳ್ಬೇಕು. ಅದು ಮೊದಲಾಗಬೇಕು. ತಿಳ್ಕೊಂಡಾಗ ಆವಾಗ ಮನುಷ್ಯನ ಪುನರ್ನಿರ್ಮಾಣ ಆಗ್ತದೆ. ನಾವು ಏನು, ನಾವು ಯಾರು ಅಂತಕ್ಕಂಥದ್ದು ನಮ್ಮ ಸ್ವಸ್ವರೂಪ ದರ್ಶನವಾಗತ್ತೆ. ಅಲ್ಲೇವರೆಗೂ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಈ ಒಂದು ಪತನಶೀಲ ಜಗತ್ತಿನಲ್ಲಿ ಮನುಷ್ಯ ಅವನು ಪುನರ್ನಿರ್ಮಾಣವಾಗಬೇಕು. ಈ ಡಿಜನರೇಟಿಂಗ್ ವರ್ಲ್ಡ್ನಲ್ಲಿ ಮನುಷ್ಯ ಒಂದು ರೀಜನರೇಟ್ ಆಗಬೇಕು. ಅದು ಹೇಗೆ ಸಾಧ್ಯ ಅಂತಕ್ಕಂಥದ್ದು ಬಹಳ ವಿಶಾಲವಾಗಿರ್ತಕ್ಕಂಥ ವಿಚಾರ ಇದು. ಅದನ್ನು 2 ಭಾಗ ಮಾಡೋಣ. ಅದರಲ್ಲಿ ಮೊದಲನೇ ಭಾಗದಲ್ಲಿ ಏನು, ಪತನಶೀಲ ಜಗತ್ತಿನಲ್ಲಿ ಮಾನವನ ಮರು ನಿರ್ಮಾಣ ಅನ್ನೋದ್ರಲ್ಲಿ ಪತನಶೀಲ ಜಗತ್ತಂದ್ರೆ ಏನು ಅಂತ ಇವತ್ತು ತಿಳ್ಕೊಳ್ಳೋಣ. ನೆಕ್ಸ್ಟ್ ಲೆಕ್ಚರ್ನಲ್ಲಿ ಮಾನವನ ಮರು ನಿರ್ಮಾಣ, ಡಿಜನರೇಟಿಂಗ್ ವರ್ಲ್ಡ್ ಅಂತ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ನೆಕ್ಸ್ಟ್ ಹ್ಯೂಮನ್ ರೀಜನರೇಷನ್ ಯಾವಾಗ ಆಗುತ್ತೆ, ಹೇಗಾಗತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಲೆಕ್ಚರ್ನಲ್ಲಿ ತಿಳ್ಕೊಳ್ಳೋಣ. ಈ ಲೆಕ್ಚರ್ನಲ್ಲಿ ಪತನಶೀಲ ಜಗತ್ತು ಅಂದ್ರೆ ಏನು ನೋಡಿ. ಹಿಂದಿನವರೆಲ್ಲ, ಈಗ ನಾವೇನೆ ಸ್ವಲ್ಪ ಹುಡುಗರಾಗಿದ್ದಾಗ ಏನಾಗ್ತಿದ್ದು, ಹಿಂದಿನ ಕಾಲವೇ ಸುಭಿಕ್ಷವಾಗಿರ್ತಕ್ಕಂಥ ಕಾಲ, ನಮ್ಮ ಕಾಲವೇನಪ್ಪ ದರಿದ್ರವಾದ ಕಾಲ ಅಂತ ಅಂದ್ಕೊಳ್ತಿದ್ವಿ. ಆದ್ರೆ ಈಗಿನವ್ರು ಏನ್ ಮಾಡ್ತಾರೆ, ಈಗಿನ ಯುವಕರು ಇತ್ಯಾದಿ ಇತ್ತೀಚಿನವರು ನಮ್ಮಂತಹ ಸುಭಿಕ್ಷವಾಗಿರ್ತಕ್ಕಂಥ ಕಾಲ, ಆನಂದಮಯವಾಗಿರ್ತಕ್ಕಂತಹ ಕಾಲ, ಸಂತೋಷ ಕಾಲ ಹಿಂದಿನವ್ರಿಗೆ ಇರ್ಲಿಲ್ಲ ಕಣಯ್ಯ, ಅವರೆಲ್ಲೇ ಅನುಭವಿಸ್ತಾ ಇದ್ರು, ನಾವು ಅನುಭವಿಸೋದನ್ನ ಅಂತ ಈಗಿನವ್ರು ತಿಳ್ಕೊಳ್ತಕ್ಕಂಥದ್ದು ವಿಶೇಷ. ಅಲ್ಲೇ ಅವರು ತಪ್ಪಾಗಿರೋದು. ನಾವೇ ಎಷ್ಟು ಚೆನ್ನಾಗಿ ಅನುಭವಿಸ್ತಾ ಇದ್ದೀವಿ. ಯಾಕೆ ನಿಜವಾಗ್ಲು, ಯಾಕೆ ಅಂತಂದ್ರೆ ಒಂದು ಟೆಕ್ನಾಲಜಿ ಜಾಸ್ತಿ ಆಗೋಗ್ಬಿಡ್ತಿದೆ. ಒಂದು ಯಾಂತ್ರಿಕ ಜೀವನದಲ್ಲಿ ಆ ಒಂದು ತಂತ್ರ ಬಹಳ ಬೆಳೆದು ಬಿಟ್ಟಿದೆ, ತಾಂತ್ರಿಕತೆ ಚೆನ್ನಾಗಿ ಬೆಳೆದಿದೆ, ಎಲ್ಲ ಸೌಲಭ್ಯಗಳು ದೊರಕ್ತಾ ಇದ್ದಾವೆ. ಹಿಂದಿನವ್ರಿಗೆ ಎಲ್ಲಿ ದೊರಕ್ತಾ ಇದ್ವು ಅನ್ನೋದು ಈಗಿನವ್ರ ಕಾಲ, ಈಗಿನವರ ಅಭಿಪ್ರಾಯ. ಆದ್ರಿಂದ ನಾವು ಇಲ್ಲಿ ಈ ಪತನಶೀಲ ಜಗತ್ತಿನಲ್ಲಿ ನಾವು ವಿಚಾರ ತಿಳ್ಕೊಳ್ಬೇಕಾದ್ರೆ 2 ಮುಖ್ಯವಾದ ವಿಚಾರಗಳನ್ನು. ಒಂದು ಏನಪ್ಪಾ ಅಂತ ಹೇಳಿದ್ರೆ, ಈ ಆಧುನಿಕ ಮಾನವನ ಮನೋಧರ್ಮ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಸಬ್ಜೆಕ್ಟಿವ್ ಫ್ಯಾಕ್ಟರ್ ಏನಿದೆ, ಪ್ರತಿಯೊಬ್ಬರಲ್ಲೂ ಎಂತೆಂಥ ಮನೋಭಾವ ಇದೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳೋಣ. 2ನೇ ಭಾಗ ಏನು ಅಂತ ಹೇಳಿದ್ರೆ ಆಬ್ಜೆಕ್ಟಿವ್ ಫ್ಯಾಕ್ಟರ್. ಜಗತ್ತು ಏನಿದೆ, ಜಗತ್ತಿನ ವಿದ್ಯಮಾನಗಳು ಮನುಷ್ಯನನ್ನ ಯಾವ ರೀತಿಯಾಗಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ
ಆ ಪ್ರತಿಯೊಬ್ಬ ಮನುಷ್ಯನಿಗೆ ಅಂತಂದ್ರೆ ಅದನ್ನ ಪ್ರೇರಣೆ ಮಾಡ್ತಾ ಇದೆ ಈ ಜಗತ್ತು ಅಂತಕ್ಕಂಥದ್ದು ಆಬ್ಜೆಕ್ಟಿವ್ ಫ್ಯಾಕ್ಟರ್. ಅದು ವಾಸ್ತವಿಕ ಒಂದು ಅಂಶ ಏನಿದೆ ಅದನ್ನ ಆಮೇಲೆ ತಿಳ್ಕೊಳ್ಳೋಣ. ಮೊದಲದು ಸಬ್ಜೆಕ್ಟಿವ್ ಫ್ಯಾಕ್ಟರ್ ಅಂತಂದ್ರೆ ಪ್ರತಿಯೊಬ್ಬರ ಒಂದು ಆಧುನಿಕ ಮನುಷ್ಯನ ಮನೋಧರ್ಮ ಏನು, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದರಲ್ಲಿ 190 ಭಾಗ ಇದು ಅನ್ವಯವಾಗತ್ತೆ, ಇನ್ನು 10 ಭಾಗ ಸ್ಪೆಷಲ್ಲು. ಒಳ್ಳೆ ಜನ ಇದ್ದೇ ಇರ್ತಾರೆ, ಅದಿರಲಿ. ಹೆಚ್ಚು ಜನ ಯಾವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ, ಅವರ ಮನೋಧರ್ಮ ಏನು ಅನ್ನೋದು ಈಗ. ಅದರ ಲಕ್ಷಣಗಳೇನು, ಆ ಪ್ರತಿಯೊಬ್ಬರಲ್ಲಿರ್ತಕ್ಕಂಥ ಮನೋಧರ್ಮದ ಸಾಮಾನ್ಯ ಲಕ್ಷಣಗಳೇನು, ವಾಟ್ ಆರ್ ದಿ ಫೀಚರ್ಸ್ ಆಫ್ ದಿ ಸಬ್ಜೆಕ್ಟಿವ್ ಫ್ಯಾಕ್ಟರ್ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದೇನಪ್ಪ ಅಂತಂದ್ರೆ ಹಿಂಸೆ. ಪ್ರತಿಯೊಬ್ಬರಲ್ಲೂ ಕೂಡ 100ಕ್ಕೆ 90 ಭಾಗ ಜನ ಏನಿದ್ದಾರೆ ಈಗಿನ ಜನ, ಪ್ರತಿಯೊಬ್ಬರಲ್ಲೂ ಕೂಡ ಹಿಂಸೆ ಮನೋಭಾವ ಇದೆ. ಅದು ಬಿಟ್ಟು ಬೇರೆದು ಇಲ್ವೇ, ಒಳ್ಳೇದು ಅಂತಂದ್ರೆ ಇದೆ. ಆದ್ರೆ ಪ್ರಧಾನವಾಗಿರ್ತಕ್ಕಂಥದ್ದು ಯಾವುದು? ಹಿಂಸಾ ಮನೋಭಾವ, ವೈಲೆನ್ಸ್ ಅಂತಂದ್ರೆ ಒಬ್ಬನು ಇನ್ನೊಬ್ಬನ ಚಾಕು ಹಾಕಿ ತಿವಿತಾನೆ, ಅಥವಾ ಹೊಡಿತಾನೆ, ಅಥವಾ ಹಲ್ಲೆ ಮಾಡ್ತಾನೆ. ಅದೊಂದೇ ಹಿಂಸೆ ಅಲ್ಲ ನೋಡಿ. ತಾನು ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನ ಆಲೋಚನೆ ಮಾಡೋದು ಹಿಂಸೆ. ಎಷ್ಟು ಜನರಲ್ಲಿಲ್ಲ, ಎಷ್ಟೇ ಒಳ್ಳೇದು ಅಂತ ಅಂದ್ರೂ ಕೂಡ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನೇ ಆಲೋಚನೆ ಮಾಡ್ತಾನಲ್ಲ, ಅದು ಹಿಂಸೆ. ಇನ್ನೊಬ್ಬರನ್ನ ಗದರಿಸಿ ಮಾತಾಡ್ತಕ್ಕಂಥದ್ದು ಹಿಂಸೆ. ಇನ್ನೊಬ್ಬರನ್ನ ತನ್ನ ವಶದಲ್ಲಿ ಇಟ್ಕೊಂಡು, ಅದು ನೈಸಾಗೇ ಆಗಲಿ, ವಶದಲ್ಲಿ ಇಟ್ಕೊಂಡು ಕೆಲಸ ಮಾಡಿಸೋದಿದೆಯಲ್ಲ, ಅದು ಹಿಂಸೆ. ಅದು ಏನು ಘೋರವಾದ ಹಿಂಸೆಗಳಿಗೆ ಹೋಗೋದು ಬೇಕಾಗಿಲ್ಲ. ಮತ್ತು ತನ್ನನ್ನು ತಾನು ಇನ್ನೊಬ್ಬರಿಗೆ ಹಿಂಸೆ ಕೊಡೋದು ಒಂದೇ ಅಲ್ಲ, ಮತ್ತು ನಯವಾಗಿ ಮತ್ತು ಕ್ರೂರವಾಗಿ ತನ್ನಗೆ ತಾನು ಹಿಂಸೆಯನ್ನು ಕೊಟ್ಕೊಳ್ತಾನೆ. ಅದು ಈಗ ಆಧುನಿಕ ಮಾನವನಲ್ಲಿರ್ತಕ್ಕಂಥದ್ದು ಅತಿ ಮುಖ್ಯವಾದ ಹಿಂಸೆ. ಏನು? ತನ್ಗೆ ತಾನು ಹಿಂಸೆ ಕೊಟ್ಕೊಳ್ತಕ್ಕಂಥದ್ದು. ಅತಿಯಾಗಿ ಹಣದ ಆಸೆಗೋಸ್ಕರವಾಗಿ ವಿಪರೀತವಾಗಿ ರಾತ್ರಿ ಹಗಲು ದುಡಿತಾರೆ. ಮೈಂಡ್ ಸ್ಟ್ರೆಸ್ ಏನಿದೆ, ಸ್ಟ್ರೆಸ್ ಅಂಡ್ ಸ್ಟ್ರೈನ್, ಟೆನ್ಷನ್ ಯಾವಾಗಲೂ ಇರ್ತದೆ. ಜಾಸ್ತಿ ಯಾವನು ದುಡಿತಾನೋ ಅವನು ಕೋಟ್ಯಾಧೀಶ್ವರನಾಗ್ಲಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, ಯಾರೇ ಆಗಲಿ, ಅವನು ಗ್ಯಾರಂಟಿ ಇದ್ದಿದ್ದೆ ಅವನಿಗೆ ಅವನು ಹಿಂಸೆ ಮಾಡಿಕೊಳ್ತಾನೆ. ಇತರರಿಗೆ ಕೊಡೋದೊಂದೇ ಅಲ್ಲ, ತನಗೆ ತಾನು ಹಿಂಸೆ ಮಾಡಿಕೊಳ್ತಾನೆ. ಅದೊಂದೇ ಅಲ್ಲ, ಅದು ಹಿಂಸೆ ಮಾಡ್ಕೊಳ್ಳೋದೊಂದು ಯಾವುದು, ಅವನು ರಾಜಕೀಯ ಒಂದು ನೆಲೆ, ಅದರಲ್ಲೂ ಹಿಂಸೆ ಇದೆ. ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲೂ ಕೂಡ ಹಿಂಸೆ ಇದೆ. ಅದೇ ರೀತಿಯಲ್ಲಿ ವೈಯಕ್ತಿಕವಾದ ಹಿಂಸೆದು ಕೂಡ ಇದೆ. ಈ ರೀತಿಯ ಹಿಂಸೆಗಳು ನಾನಾ ರೀತಿಯಲ್ಲಿ ಬರ್ತವೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ಯುದ್ಧಗಳು ನಡೀತವೆ. 2 ಜಾಗತಿಕ ಯುದ್ಧಗಳಾದವು. ಮೊದಲೇ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್. 2ನೇ ಯುದ್ಧದಲ್ಲಿ ಏನು 20 ಲಕ್ಷ ಜನಕ್ಕಿಂತ ಹೆಚ್ಚಾಗಿ ಸತ್ತು ಹೋದ್ರು. ಕೋಟ್ಯಾಂತರ ಜನ ಅದು ಮನೆ ಮಠ ಕಳ್ಕೊಂಡ್ಬಿಟ್ರು, ನಿರ್ಗತಿಕರಾದ್ರು. ಅದನ್ನ ಎಂದಾದ್ರೂ ಯೋಚನೆ ಮಾಡಿದ್ದೇವೆ? ಮನಸ್ಸು ಕರಗಿದೆಯೇ? ಅಂಥದನ್ನ ಯೋಚನೆ ಮಾಡಿ ಮನಸ್ಸು ಕರಗಿತು ಅಂತ ಹೇಳಿದ್ರೆ ನಾವು ಆಧ್ಯಾತ್ಮಿಕವಾಗಿ ಬೆಳೆದಿದ್ದೀವಿ. ಅದನ್ನ ಒಂದು ಕ್ಷಣನೂ ಕೂಡ ನಮ್ಮ ಜೀವನದಲ್ಲಿ 50-60 ವರ್ಷ ಆದರೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಯಾರೋ ಒಬ್ರಿಬ್ರು ಮಾಡೇ ಮಾಡ್ತಾರೆ, ಅದಿರ್ಲಿ. ಹೆಚ್ಚು ಜನ ಮಾಡೋದಿಲ್ಲ. ಆಧ್ಯಾತ್ಮಿಕವಾಗಿ ಏನು, ನಾನು ಮೂಗಿಡ್ಕೊಂಡು ನಾನು ಮೂಲೆ ಕೂತ್ಕೊಂಡು ಧ್ಯಾನ ಮಾಡ್ತೀನಿ, ತಪಸ್ ಮಾಡ್ತೀನಿ, ನಥಿಂಗ್ ಡೂಯಿಂಗ್, ಸಾಧ್ಯವೇ ಆಗಲ್ಲ, ಅವನಿಗೆ ಮುಕ್ತಿನೇ ಸಿಕ್ಕೋದಿಲ್ಲ. ಮೊದಲು ಇವೆಲ್ಲ ಕ್ಲಿಯರ್ ಆಗಬೇಕು. ತನ್ನಲ್ಲಿ ಏನು ಅಡಗಿರ್ತವೆ, ಆ ಒಂದು ಹುತ್ತ ಏನಿದೆ, ಆ ಹುತ್ತಲ್ಲಿರ್ತಕ್ಕಂತಹ ಹಾವು ಚೇಳು ಇವೆಲ್ಲ ಏನಿರ್ತವೆ ಅವೆಲ್ಲ ಹೊರಗೆ ಬರಬೇಕು. ಆ ಭಾವನೆಗಳೆಲ್ಲ ಹೊರಗೆ ಬರಬೇಕು. ಬಂದಾಗ ಮಾತ್ರ ಅದು ಖಾಲಿ ಆಗುವುದು. ದಟ್ ಈಸ್ ದಿ ಸೈಕಾಲಜಿ. ಒನ್ ಶುಡ್ give out all those things through expression, through service and all those things.
ದೇರ್ ಮಸ್ಟ್ ಬಿ ಎ ವೆಂಟ್ ಫಾರ್ ದ್ಯಾಟ್. ಅದಿಲ್ಲದೆ ಇದ್ದರೆ ಅವನಿಗೆ ಮುಕ್ತಿ ಸಿಕ್ಕೋದಿಲ್ಲ. ಹೋಗಿ ಇಟ್ಕೊಂಡು ಅವನು ಧ್ಯಾನ ಮಾಡಿದರೆ ಸಿಕ್ಕೋದಿಲ್ಲ, ಬರೀ ಸತ್ಸಂಗದಲ್ಲಿ ಸೇರಿಕೊಂಡ್ರೆ ಸಿಕ್ಕೋದಿಲ್ಲ. He should come out with expression, with action, with thought, with feeling. Otherwise he cannot get or cannot be liberated at all. ಹೀಗೆ ಇರ್ತದೆ ನೋಡಿ. ಯುದ್ಧಗಳು, ಎಷ್ಟು ಯುದ್ಧ ಭಯ ಇದೆ, ಪರಿಸರದ ಮಾಲಿನ್ಯ ಇದೆ. ಈಗೆಲ್ಲ ಒಂದು ಕಡೆ ಆ ನ್ಯೂಕ್ಲಿಯರ್ ಬಾಂಬ್ಸ್ ಎಲ್ಲ ಒಳಗಡೆ ಇಟ್ಕೊಂಡಿರ್ತಾರೆ, ಹೊರಗಡೆ ಮಾತ್ರ ಬಾಯಿ ಬಾಯಿ ಅಂತ ಹೇಳ್ತಾರೆ, ನಾವೆಲ್ಲ ಸಹೋದರರು ಅಂತ ಹೇಳ್ತಾರೆ, ಸಹೋದರ ಭಾವ ತೋರಿಸ್ತಾರೆ. ಒಂದ್ಸತಿ UNOದಲ್ಲಿ ಅಂದರೆ ವಿಶ್ವಸಂಸ್ಥೆಯಲ್ಲಿ ಆ ಪಾರ್ಲಿಮೆಂಟ್ನಲ್ಲಿ 84ನೇ ಇಸ್ವಿ ಅಂತ ಕಾಣುತ್ತೆ, ಕೃಷ್ಣಾಜಿ ಅವರಿಗೆ ಕರೆದಿದ್ರು ಚೀಫ್ ಗೆಸ್ಟ್ ಆಗಿ. ಕರೀತಾರೆ ಪ್ರತಿ ವರ್ಷ ಒಬ್ಬೊಬ್ಬರಿಗೆ ವರ್ಲ್ಡ್ ಫಿಗರ್ಸ್ಗೆ. ಕರೆದಾಗ ಕೃಷ್ಣಾಜಿಯವರು ಏನಿಲ್ಲ ನಿರ್ಭಯವಾಗಿ ಮಾತಾಡಿದರು. ನಾವು ಇಲ್ಲಿರ್ತಕ್ಕಂಥವರೆಲ್ಲ ಯೂನಿವರ್ಸಲ್ ಬ್ರದರ್ಹುಡ್ ಅಂದ್ರೆ ವಿಶ್ವ ಭ್ರಾತೃತ್ವ, ಇದು ಏನು ಸೋದರ ಪ್ರೇಮ ಅಂತ ನಾವು ಮಾತಾಡ್ತಾ ಇದ್ದೀವಿ. ಇಲ್ಲೆಲ್ಲ ಕೂತ್ಕೊಂಡು ಬಿಟ್ಟು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಆನಂದವಾಗಿ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ದೇಶಗಳಿಗೆ ಹೋಗ್ತೀವಿ, ಹೋದಾಗ ಏನು ಮಾತಾಡ್ತೀವಿ, ಅಲ್ಲಿ ಬಾಂಬ್ ತಯಾರು ಮಾಡು, ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ನ್ಯೂಕ್ಲಿಯರ್ ವೆಪನ್ಸ್ ಅವನ್ನೆಲ್ಲ ನಾವು ನಮ್ಮ ದೇಶಗಳಲ್ಲೆಲ್ಲ ಹೋಗಿ ತಯಾರು ಮಾಡ್ತೀವಿ. ಇನ್ನೆಲ್ಲಿ ಬಂತು ನಿನ್ನ ಯೂನಿವರ್ಸಲ್ ಬ್ರದರ್ಹುಡ್ ಅಥವಾ ಒಂದು ವಿಶ್ವ ಸೋದರ ಭಾವ? ಎಲ್ಲ ಕಪಟಿಗಳು ನಾವು ಅಂತ ಅವರು ಭಾಷಣ ಮಾಡ್ತಾರೆ ಕೃಷ್ಣಾಜಿಯವರು. ಎಲ್ಲರೂ ಸುಸ್ತು ಹೊಡೆದು ಬಿಡ್ತಾರೆ, ನಮ್ಗೆಲ್ಲ ಬಂದು ಹೊಗಳ್ತಾರೆ ಇವರು ಅಂತ ತಿಳ್ಕೊಂಡಿದ್ರೇನೋ ಅವರು ಸುಸ್ತು ಹೊಡೆದು ಬಿಡ್ತಾರೆ ಅವರು. ಇದು ನಿಜ ಅಲ್ವೇ? ಆಗಿನ ಕಾಲದಲ್ಲಿ ಆ ನ್ಯೂಕ್ಲಿಯರ್ ಬಾಂಬ್ಸ್ ಏನು ಎಲ್ಲ, ಅದರಲ್ಲೂ ಅಮೇರಿಕ ರಷ್ಯಾ ಬಹಳ ಪವರ್ಫುಲ್ ಕಂಟ್ರೀಸ್, ಅವು ಬಿಗ್ ಪವರ್ಸ್. ಎಲ್ಲ ದೇಶಗಳಲ್ಲೂ ನಮ್ಮ ದೇಶದಲ್ಲಿ ಏನು ಕಮ್ಮಿ ಇಲ್ಲ. ಎಲ್ಲ ಒಟ್ಟಾರೆ ಸೇರಿಸಿದ್ರೆ ಆ ನ್ಯೂಕ್ಲಿಯರ್ ಪವರನ್ನ, ಆ ಅಣುಶಕ್ತಿಯನ್ನ, ಈ ಭೂಮಿಯನ್ನ 300 ಸಲ ನಾಶ ಮಾಡ್ತಕ್ಕಂಥ ಶಕ್ತಿ ಎಲ್ಲ ದೇಶಗಳಲ್ಲಿ ಏನು ಶೇಖರಣೆ ಮಾಡಿದ್ರು ಆ ನ್ಯೂಕ್ಲಿಯರ್ ಪವರ್ನ ಅಷ್ಟು ಶಕ್ತಿ ಇದೆ. ಇತ್ತೀಚೆಗೆ ಕಡಿಮೆ ಆಗಿದೆ. ಎಲ್ಲ ನೀವು ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತ ಹೇಳಿ ಅಮೇರಿಕ ದೊಡ್ಡಣ್ಣ ಅದು ಇದು ಮಾಡ್ತಾ ಇದ್ದಾನೆ. ನೀವು ಎಲ್ಲ ನ್ಯೂಕ್ಲಿಯರ್ ಪವರ್ನ ಪ್ರೊಡ್ಯೂಸ್ ಮಾಡಬಾರ್ದು ಹಾಗೆ ಹೀಗೆ ಅಂತೇಳಿ ಅವನೇ ಜಾಸ್ತಿ ಮಾಡ್ತಾ ಇದ್ದಾನೆ, ಪತ್ತೆ ಇಲ್ದಂಗೆ. ಈ ಕೆಲಸ ನಡೀತಾ ಇದೆ. ಆದ್ರಿಂದ ಜಗತ್ತಿನಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಧ್ಯವಾಗ್ತದೆಯೇ? ನೋಡಿ, ಇದು ಇಂತಹ ಜಗತ್ತಿನಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ಇದು ಪತನಶೀಲ ಜಗತ್ತಲ್ವೇ? ಹೀಗೆ ಹಿಂಸಾತ್ಮಕವಾಗಿ ನಮ್ಮ ಜೀವನ ಸಾಗ್ತಾ ಇದೆ. ಇದರಲ್ಲಿ ಈ ಭಯೋತ್ಪಾದನೆ ಬೇರೆ, ಇತ್ತೀಚೆಗೆ ಟೆರರಿಸಂ ಎಲ್ಲದಕ್ಕಿಂತ ಮಹಾ ಪಿಡುಗಾಗ್ಬಿಟ್ಟಿದೆ. ಇದು ಅಮಾಯಕರನ್ನೆಲ್ಲ ಬಲಿ ತಗೊಳ್ತಾ ಇದ್ದಾರೆ. ಇದ್ದಿದ್ದು ಜಾಸ್ತಿ ಆಗ್ಬಿಟ್ಟಿದೆ. ಕೃಷ್ಣಾಜಿ ಅವ್ರ ಕಾಲ ಎಷ್ಟೋ ಉತ್ತಮ, ನಮ್ಮ ಕಾಲ ಯಾವಾಗ ಚೆನ್ನಾಗಿ ನಿದ್ದೆ ಯಾರನ್ನ ಮಾಡಿದ್ದೇವೆ ಅದನ್ನು ಹೇಳಿ? ಯಾರೋ ಒಬ್ಬ ಮಹನೀಯ ಅವ್ರ ಕೈ ಮುಗಿಬೇಕು ನಾವು, ಚೆನ್ನಾಗಿ ಗೊರಕೆ ಹೊಡೆದು ನಿದ್ದೆ ಮಾಡ್ತಾರಲ್ಲ, ಅವ್ರಿಗೆ ಸಾಧ್ಯವೇ ಇಲ್ಲ. ಅದು ಒಂದನೇ ಪಾಯಿಂಟ್. ಆದರೆ ಎರಡನೇ ಪಾಯಿಂಟ್ ಏನು ಅಂತ ಹೇಳಿದರೆ ಸನ್ಸೆಟ್ ಕಲ್ಚರ್. ಸನ್ಸೆಟ್ ಕಲ್ಚರ್ ಒಂದು ಇಂದ್ರಿಯ ನಿಷ್ಠ ಒಂದು ಸಂಸ್ಕೃತಿ ನಮ್ಮಲ್ಲಿದೆ. ಅದು ಈಗಿನ ಯುವಕರಲ್ಲಿ ಬಹಳ ಇದೆ. ಒಂದು ಉದಾಹರಣೆಗೆ, ಮೊನ್ನೆ ಆ ಪೂನಾದ ಹತ್ರ ಎಲ್ಲ ಒಂದು ಇದಾಯಿತು, 250 ಜನ ಏನೋ ಹಿಡ್ದಾಕ್ಬಿಟ್ರು ಅಲ್ಲೆಲ್ಲ. ಅವರೆಲ್ಲ ಏನು ಅಂತ ಹೇಳಿದ್ರೆ ಯಾವುದೋ ಒಂದು ಆ ರೆಕ್ರಿಯೇಷನ್ ಕ್ಲಬ್ ಅಥವಾ ರೆಸಾರ್ಟ್ಗೆ ಹೋಗ್ಬಿಟ್ಟಿದ್ದಾರೆ. ಪೂನಾದ ಹತ್ರ ಹೋಗ್ಬಿಟ್ಟು ಎಂಥರಪ್ಪ ಅಂತ ಹೇಳಿದ್ರೆ ಒಂದು 3-4-5 ಲಕ್ಷ ಖರ್ಚು ಮಾಡ್ತಕ್ಕಂಥವ್ರು ಒಂದು ಸತಿಗೆ. ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು, ಏರ್ ಹೋಸ್ಟೆಸ್ಸು, ಆಮೇಲೆ ದೊಡ್ಡ ದೊಡ್ಡ ಬಿಗ್ ಶಾಟ್ಸು, ಅವ್ರ ಮಕ್ಕಳೆಲ್ಲ ಯೂತ್ಸ್ ಎಲ್ಲ ಹೋಗ್ಬಿಟ್ಟಿದ್ದಾರೆ.
ಹೋಗ್ಬಿಟ್ಟು ಅದೆಲ್ಲ ಗಾಂಜಾ, ಅಫೀಮು, ಹೆರಾಯಿನ್ ಎಲ್ಲ ಸೇವಿಸ್ಬಿಟ್ಟು ಅದು ಉನ್ಮತ್ತರಾಗಿ ಕುಣಿದು ಇದೆಲ್ಲ ಮಾಡಿದ್ದಾರೆ, ಅವ್ರನ್ನ ಹಿಡ್ದಾಕ್ಬಿಟ್ಟಿದ್ದಾರೆ. ಇಂಥ ಒಂದು ಕಲ್ಚರ್ ಇದು. ಅದೇ ರೀತಿಯಲ್ಲಿ ಅದೊಂದೇ ಅಲ್ಲ, ಇವಾಗೆಲ್ಲ ಜಾಹೀರಾತುಗಳು ಬರ್ತಾವಲ್ಲ, ಕಾಸ್ಮೆಟಿಕ್ಸು, ವಿವಿಧ ರೀತಿಯಲ್ಲಿ ಕಾಸ್ಮೆಟಿಕ್ಸು, ಅದು ಇದು, ತಿಂಡಿ ತಿನಿಸುಗಳು, ಐಸ್ ಕ್ರೀಮು, ಎಲ್ಲ ಮುದುಕರು ಕೂಡ ಐಸ್ ಕ್ರೀಮು ಚಪ್ಪರಿಸ್ತಾ ಇರ್ತಾರೆ. ಅದು ಮದುವೆಗಳಲ್ಲಿ ಕಂಪಲ್ಸರಿ, ಅದಿಲ್ಲ ಅಂತ ಅಂದ್ರೆ ಮದುವೆನೇ ಅಲ್ಲ ಐಸ್ ಕ್ರೀಮ್. ನಮ್ಮ ನಾಲ್ಗೆ ಯಾವ ಮಟ್ಟಕ್ಕೆ ಇಳಿದಿದೆ ಲೆಕ್ಕ ಹಾಕಿ. ಇದು ಸನ್ಸೆಟ್ ಕಲ್ಚರ್ ಅಲ್ವೇ? ಎಲ್ಲ ಇಂದ್ರಿಯನಿಷ್ಠವಾಗಿರ್ತಕ್ಕಂಥದ್ದು. ಆಮೇಲೆ ಒಂದು ಒಪ್ಪತ್ತಿನ ಸುಖಕ್ಕಾಗಿ ಒಬ್ಬ ಹೆಣ್ಣು ಮಕ್ಕಳನ್ನೇ ಆ ರೌಡಿಗಳು ಎಳ್ಕೊಂಡು ಹೋಗಿ ಅಲ್ಲಿ ಮಾನಭಂಗ ಮಾಡಿ ಇದು ಮಾಡ್ತಾರೆ. ಒಪ್ಪತ್ತಿನ ಸುಖಕ್ಕಾಗಿ ಇಡೀ ಒಂದು ಜೀವವನ್ನೇ ತೆಗೆದು ಬಿಡ್ತಾರಲ್ಲ, ಎಷ್ಟು ಸರಾಗವಾಗಿ, ಎಷ್ಟು ಸುಲಭವಾಗಿ ತೆಗೆದು ಬಿಡ್ತಾರೆ. ನಾವು ಅವೆಲ್ಲ ಪೇಪರ್ಗಳಲ್ಲಿ, ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಮಿತಿನೇ ಇಲ್ಲ. ಇದು ಸನ್ಸೆಟ್ ಕಲ್ಚರ್ ಅಲ್ವೇ? ಈ ಇಂದ್ರಿಯನಿಷ್ಠವಾಗಿರ್ತಕ್ಕಂಥ ಜಗತ್ತು ಅವ್ರು ಎಲ್ಲಿದ್ದಾರೆ ನಾವು ಕಲ್ಪನೆ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಕೂತ್ಕೊಂಡವರು ಈ ರೀತಿಯಲ್ಲಿ ಆಗ್ತಾ ಇದೆ ಇದು. ಆಮೇಲೆ ಮೂರನೇದೇನು ಅಂತ ಹೇಳಿ ಕನ್ಸ್ಯೂಮರಿಸಮ್, ಥರ್ಡ್ ಐಟಮ್. ಮೂರನೇದೇನು ಅಂತ ಹೇಳಿದ್ರೆ ಈ ಕೊಳ್ಳುಬಾಕ ಸಂಸ್ಕೃತಿ, ಅನುಭೋಗಿ ಸಂಸ್ಕೃತಿ, ಅನುಭವಿಸ್ತಕ್ಕಂಥದ್ದು. ಅದು ಏನು ಅಂತ ಹೇಳಿದ್ರೆ ಮನೆಗೆ ಈಗೆಲ್ಲ ಒಳ್ಳೊಳ್ಳೆ ಏನೋ ಈ ತಿಂಡಿಗಳು ತಿನಿಸುಗಳು ಎಷ್ಟೆಷ್ಟು ಥರ ಮಾಡ್ತಾರೆ. ಆಮೇಲೆ ದಿವಸ ನಾವು ಇದರಲ್ಲಿ ನೋಡ್ತೀವಲ್ಲ, ಅದು ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತು, ಎಲ್ಲ ಅಡಿಗೆ ಮಾಡೋದಿದೆಯಲ್ಲ ಪ್ರೋಗ್ರಾಮ್ಸ್, ಏನು ಥರ ಅಡಿಗೆ ಭಕ್ಷ್ಯ ಭೋಜ್ಯಗಳು ಇವನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಅವೆಲ್ಲ ಮನುಷ್ಯನ ನೋಡಿದವ್ರಿಗೆ ಎಲ್ಲ ಬಾಯಲ್ಲಿ ನೀರು ಊರುವಂತೆ ಮಾಡಿಬಿಡ್ತಾರೆ, ಎಂಥರು ಕೂಡ. ಆ ರೀತಿಯಾಗಿ ಒಂದು ಇದಾಗ್ತಾ ಇದೆ. ಆಮೇಲೆ ಅವರ ಪೋಷಾಕಗಳೇನು, ಆ ಒಡವೆ, ಆಮೇಲೆ ಉಡುಪುಗಳು ಇತ್ಯಾದಿ ಎಲ್ಲ ಆ ಸೆನ್ಸೇಷನಲ್ ಒಂದು ಅಪಿಯರೆನ್ಸ್ಗೆ ಏನು ಬೇಕು ಅದು ಮಾಡಿಕೊಡ್ತಾರೆ. ಅವ್ರ ಜೀವನದಲ್ಲಿ ಏನು ಮಾಡಬೇಕು, ಏನು ಗೊತ್ತು ಗುರಿ ಅಂತಕ್ಕಂಥದ್ದನ್ನೇ ಇಲ್ಲ ಅವ್ರಿಗೆ, ಈಗಿನ ಜನಾಂಗಕ್ಕೆ. ಇದೆಲ್ಲ ನಮ್ಗೆ ಯಾಕೆ? ಅವ್ರು ಮಾಡ್ಕೊಡ್ತಾರೆ, ನಾವು ರಾಮಕೃಷ್ಣ ಅಂತಿರೋಣ, ಆಗಲ್ಲ ಅಂತ ನಾನು ಹೇಳ್ತಾ ಇರೋದು. ಅದೆಲ್ಲ ನಮಗೆ ತಲೆಗೆ ಬಂದು ಹೊಕ್ಕೊಂಡಿರುತ್ತೆ, ಇನ್ ದಿ ಥಾಟ್ ಫಾರಮ್ ಅದು ಕೆಲಸ ಮಾಡ್ತಾ ಇರುತ್ತೆ. ವಿ ಶುಡ್ ರೂಟ್ ಇಟ್ ಔಟ್ ಓನ್ಲಿ ಆಫ್ಟರ್ knowing it clearly, understanding it clearly. ಇಲ್ಲ ಅಂತ ಅಂದ್ರೆ ಆಗೋದೇ ಇಲ್ಲ. ನೀವು ಎಷ್ಟೇ ನೀವು ಧ್ಯಾನ ಮಾಡಿ, ನೀವು ಧ್ಯಾನ ಸಕ್ಸಸ್ ಆಗುತ್ತೆ ನೋಡಿ, ಆಗತ್ತಾ? ಧೈರ್ಯವಾಗಿ ಹೇಳ್ರಿ ಯಾರಾದ್ರೂ. ಆಗೋದಿಲ್ಲ. ಯಾಕಾಗೋದಿಲ್ಲ? ಸುತ್ತ ಇಂತಹ ಜನಾಂಗ ಹೆಚ್ಚುತ್ತಾ ಇದ್ದಾರೆ, ಕ್ರೂರಿಗಳು ಮತ್ತು ಈ ವಿಷಯ ಲಂಪಟರು ಇವರೆಲ್ಲ ಹೆಚ್ಚುತ್ತಾ ಇದ್ದಾರೆ. ಅವರ ಆಲೋಚನೆಗಳೆಲ್ಲ ನಮಗೆ ಬಂದು ಹೊಕ್ಕೊಳ್ತವೆ. ಹೊಕ್ಕು ಧ್ಯಾನ ಸರಿಯಾಗಿ ಆಗೋದೇ ಇಲ್ಲ, ಅಧ್ಯಯನ ಸರಿಯಾಗಿ ಆಗೋದೇ ಇಲ್ಲ. ಯಾವಾಗಲೂ ಕೆಟ್ಟ ಆಲೋಚನೆಗಳು. ಏನಪ್ಪಾ ಇದು? ಈಗ ಉದಾಹರಣೆಗೆ ರಾತ್ರಿ ಹೊತ್ತು ನಾವು ಏನು ಒಳ್ಳೆ ಜೀವನ, ಸಾಧು ಜೀವನ ಮಾಡ್ತಾ ಇರ್ತೀವಿ, ಆದ್ರೆ ರಾತ್ರಿ ಹೊತ್ತು ಕನಸಿನಲ್ಲಿ ಎಂತೆಂಥ ಕನಸು ಬರ್ತವೆ ಗೊತ್ತಾ? ಎಲ್ಲರೂ ಅನುಭವಿಸಿದಿರಲ್ವೇ? ನಾನು ಮನಸ್ಸಿನಲ್ಲೂ ಕೂಡ ಇಂಥ ಒಂದು ಇದನ್ನ ನಾನು ಮಾಡಿರ್ಲಿಲ್ಲ, ಆದ್ರೆ ನನ್ನ ಕನಸು ಘೋರವಾಗಿರ್ತಕ್ಕಂಥ ಕನಸು. ಎಂಥ ಕನಸು ಅಂತ ನಾವು ಫೀಲ್ ಮಾಡೋದಿಲ್ವೇ? ಕನಸುಗಳೆಲ್ಲ ಬಂದ್ಬಿಡ್ತಾವು, ನಾವು ಮಾಡೇ ಇರೋದಿಲ್ಲ. ಹೆಂಗ್ ಬರ್ತಾವು? ಬೇರೆಯವರಿಂದ ನಮಗೆ ಆ ಥಾಟ್ ಫಾರ್ಮ್ಸ್ ಎಲ್ಲ ಬಂದು ಕೆಲಸ ಮಾಡ್ತಾ ಇರ್ತಾವೆ ನಮ್ಮ ಮನಸ್ಸಿನಲ್ಲಿ ಶೇಖರಣೆಯಾಗಿ. ಅದಕ್ಕೆ ಸೊಲ್ಯೂಷನ್ ಏನೋ ನೋಡೋಣ ನೆಕ್ಸ್ಟ್. ಆದರೆ ಮೊದಲು ಇದೇನು, ನಾವು ಎಲ್ಲಿದ್ದೀವಿ, ಎಂಥ ಸಂದರ್ಭದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ, ವಾಸ ಮಾಡ್ತಾ ಇದ್ದೀವಿ, ಯಾತಕ್ಕೆ ನಮ್ಮ ಸಾಧನೆಗಳು ನುಚ್ಚು ನೂರು ಆಗ್ತಾ ಇದ್ದಾವೆ, ಸಾಧನೆಗಳೇ ಫಲಿಸ್ತಾ ಇಲ್ವಲ್ಲ, ಯಾಕೆ? ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದು. ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ.
ಹೀಗೆ ಎಲ್ಲ ಹೊರಗೆ ಹೋದ ತಕ್ಷಣ ಆ ಸಾಮಾನು ಸಿಕ್ತು, ಈ ಸಾಮಾನು ಸಿಕ್ತು, ಆಮೇಲೆ ಈ ಕಾರುಗಳು, ಆಮೇಲೆ ಮೋಟ್ರ್ ಬೈಕ್ಗಳು, ಅವು ಇವು, ಆಮೇಲೆ ಶೋಕೇಸ್ಗೆ ಬೇಕಾಗಿತ್ತು. ಹೊರಗಡೆ ಹೋದಂಗೆಲ್ಲ ತಂದು ಹಾಕ್ತಿವಿ, ಹೊರಗಡೆ ಹೋದಂಗೆಲ್ಲ ತಂದು ಹಾಕ್ತಿವಿ, ಗುಡ್ಡೆ ಹಾಕ್ತಿವಿ. ಆ ಗುಡ್ಡೆ ಹಾಕಕ್ಕೆ ಕಾರಣ ಏನು? ಒಳ್ಳೆ ಜಾಹೀರಾಯ್ತು ಅಂದ್ರೆ ಏನು? ಅಡ್ವರ್ಟೈಸ್ಮೆಂಟು. ಆ ಟಿವಿಗೆ ಅದ್ರ ಇದ್ರಾಗಿ ಎಂತೆಂಥ ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ. ಅದನ್ನ ನೋಡ್ಬಿಟ್ಟು ನಾವು ಮಾರು ಹೋಗ್ಬಿಟ್ಟು ಅಂಥವನ್ನೇ ತಂದು ಹಾಕ್ತಿರ್ತೀವಿ ಮನೆಗೆಲ್ಲ. ಎಲ್ಲ ಗುಡ್ಡೆ ಹಾಕ್ತಿವಿ, ತಂದು ಹಾಕ್ತಿವಿ, ಬೇಕೋ ಬೇಡವೋ ತಂದು ಹಾಕ್ತಿರ್ತೀವಿ. ನಮಗಾದ್ರೆ ಅರಿವೇ ಇರೋದಿಲ್ಲ. ಅರಿವು ಇಲ್ಲದೆ ಇರ್ತಕ್ಕಂತಹ, ಎಚ್ಚರಿಕೆ ಇಲ್ಲದೆ ಇರ್ತಕ್ಕಂತಹ ಜೀವನವನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಕೆರಿಯರ್ ಮಾಡ್ತಾ ಇದ್ರು ಕೂಡ ನಾವು ಅದರಲ್ಲಿ ಭಾಗಿಯಾಗಿದ್ದೀವಿ, ಗೊತ್ತಿಲ್ಲದಂಗೆ ಭಾಗಿಯಾಗಿದ್ದೀವಿ. ಇದು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ ಇದು. ನೆಕ್ಸ್ಟ್, ಹಠಮಾರಿ ಭೌತವಾದ, ಡಾಗ್ಮ್ಯಾಟಿಕ್ ಮೆಟೀರಿಯಲಿಸಂ. ಡಾಗ್ಮ್ಯಾಟಿಕ್ ಮೆಟೀರಿಯಲಿಸಂ, ಹಠಮಾರಿ ಭೌತವಾದ. ಏನು ನೋಡ್ತಾ ಇದೀವೋ ಅಷ್ಟೇನೆ, ಇದೆಲ್ಲ ದೇಹ ಮತ್ತು ಈ ಭೌತ ಪ್ರಪಂಚ ಏನಿದೆಯೋ, ಇದರಲ್ಲಿ ಏನೇನು ಇರ್ತದೆಯೋ ಅಷ್ಟೇ ಸತ್ಯ. ಇದ್ರ ಆಚೆ ಇರ್ತಕ್ಕಂತಹ ಸೂಕ್ಷ್ಮ ಲೋಕಗಳು ಇಲ್ಲ, ಮಹಾತ್ಮರು ಇಲ್ಲ, ಯಾತದ್ದು ಇಲ್ಲ. ಇಷ್ಟೇ. ನಾವು ಎಲ್ಲ ಎಂಜಾಯ್ ದಿಸ್ ವರ್ಲ್ಡ್ ಅನ್ನೋ ಒಂದು ಮನೋಭಾವ ನಮ್ಮ ಕೆರಿಯರಲ್ಲೂ ಸುತ್ತಮುತ್ತ ಇರ್ತಕ್ಕಂಥವರಲ್ಲೂ ಇದೆ. ಇದು ಈ ಭೌತವಾದ. ಇದು ಬೇರೆ ಸೂಕ್ಷ್ಮ ಪ್ರಪಂಚಗಳೇ ಇಲ್ಲ. ಈಗ ಅದಕ್ಕೆ ಇವರು ಇಂಥವ್ರು ಏನ್ ಮಾಡ್ತಾರೆ, ಇಲ್ಲಿ ನಾವು ಶಾಂತಿ ಆಗಲಿ, ಸುಖ ಆಗಲಿ, ಆನಂದ ಆಗಲಿ ಅಥವಾ ಪ್ರೇಮ ಆಗಲಿ ಇವರಲ್ಲಿ ಏನಾದ್ರೂ ಹುಟ್ಟದಿಯೇ? ಇದೇ ಈ ಭೌತವಾದ ಇರ್ತಕ್ಕಂಥವ್ರಿಗೆ, ಡಾಗ್ಮ್ಯಾಟಿಕ್ ಮೆಟೀರಿಯಲಿಸಂ ಏನಿದೆ ಇವರಲ್ಲಿ ಅಂಥ ಒಂದು ಆನಂದ ಆಗಲಿ ಅಥವಾ ಸಂತೋಷ ಆಗಲಿ, ಕಂಪ್ಯಾಷನ್ ಅಂತ ಹೇಳ್ತೀವಲ್ಲ, ಅಂದ್ರೆ ಈ ಒಂದು ಅನುಕಂಪ ಆಗಲಿ ಇವರಲ್ಲಿ ಇದೆಯೇ? ಯಾರು ಹೆಂಗನ್ನ ಹಾಕೊಂಡು ಹೋಗ್ಲಿ, ಏನನ್ನ ಮಾಡ್ಕೊಂಡು ಹೋಗ್ಲಿ, ಅದು ತಂದೆ ತಾಯಿ ಅಕಸ್ಮಾತ್ ಆಗಿ ಅವನು ಫಾರಿನ್ನಾಗ ಇದ್ದ ಅಂತ ಹೇಳಿದ್ರೆ, ಇಲ್ಲಿ ಯಾರೋ ತಂದೆನೋ ತಾಯಿನೋ ಸತ್ತು ಹೋದ್ರೆ ಅವ್ರು ಅಲ್ಲಿಂದ ಇಲ್ಲಿಗೆ ಬಹಳ ಕಷ್ಟಪಟ್ಕೊಂಡು ಬರ್ತಾರೆ. ಅವ್ರೇನು ಅಯ್ಯೋ ಅಂತ ಹೇಳಿ ಹೊತ್ಕೊಂಡು ಬರ್ತಾರೇನು? ಅವರು ಎಂದೆಂದೂ ಇಲ್ಲ. ದೇ ಲಾಸ್ಟ್ ದ ಸೆನ್ಸಿಟಿವಿಟಿ. ಈ ಒಂದು ಆ ಸೂಕ್ಷ್ಮತೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾರು ಹೆಂಗನ್ನ ಹಾಕೊಂಡು ಹೋಗ್ಲಿ, ನಾನು ಏನು ಮಾಡ್ತೀನಿ ಅದೆಲ್ಲ ನಾನು ಮಾಡಿದ್ದೆಲ್ಲ ಸತ್ಯ ಸರಿ ಅಂತ ಹೇಳಿ ಈ ರೀತಿಯಾಗಿ ಆಗ್ತಾ ಇದೆ. ಇದು ಇಂತಹ ಒಂದು ಜಗತ್ತಿನಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ನೋಡಿ, ಈಗಿನವರಿಗೆ, ಈಗಿನ ಯುವಕರಿಗೆ ಗೊತ್ತಿಲ್ಲ, ಗುರಿ ಇಲ್ಲ. ನಮಗೆಲ್ಲ ಹಿಂದಿನವ್ರಿಗೆ ಅವ್ರಿಗೆಲ್ಲ ಒಂದು ಉದ್ದೇಶ, ಜೀವನಕ್ಕೆ ಉದ್ದೇಶ ಇತ್ತು, ಗುರಿ ಇದೆ, ಗೊತ್ತಿದೆ, ಅದ್ರಂಗೆ ನಡ್ಕೊಳ್ಬೇಕು ಅಂತ ಹೇಳಿ ನಾವು ಸಾಧನೆ ಮಾಡ್ತಾ ಇದ್ದೀವಿ ಒಂದು ಗುರಿ ಇಟ್ಕೊಂಡು. ಈಗಿನವ್ರಿಗೆ ಏನು ಇಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಒಂದು ಸುಮ್ಮನೆ ಎಂಜಾಯ್ ಮಾಡ್ತಕ್ಕಂಥದ್ದನ್ನೇ, ಏನು ಅನುಭವಿಸ್ತಕ್ಕಂಥದ್ದನ್ನೇ ಅವ್ರಿಗೆ ಗುರಿ. ಅದು ಬಿಟ್ರೆ ಏನೇನು ಇರೋಲ್ಲ, ನಿಟ್ಟೆ ಇರೋದಿಲ್ಲ ಅವ್ರಿಗೆ. ಅದಕ್ಕೆ ಕುವೆಂಪು ಅವ್ರು ಹೇಳ್ತಾರೆ, ಅದು ಯುವಕರಿಗೆ ಹಿಂದೆ ಇದು ಅವ್ರು ಹೇಳ್ತಾರೆ, ಆಗಲೋ ಹಿಂದಕ್ಕೆ ಗುರುವಿದ್ದ, ಮುಂದಕ್ಕೆ ಗುರು ಇತ್ತು, ನುಗ್ಗುತ್ತಿತ್ತು ಧೀರ ದಂಡು. ಈಗಲೋ ಹಿಂದಕ್ಕೆ ಗುರುವಿಲ್ಲ, ಮುಂದಕ್ಕೆ ಗುರು ಇಲ್ಲ, ಮುಗ್ಗುತ್ತಿದೆ ಹೇಡಿ ಹಿಂಡು ಅಂತ ಹೇಳ್ತಾ ಇದ್ದಾರೆ ಕುವೆಂಪು, ಮಹಾಕವಿ ಆತ. ಈಗಿನವ್ರಿಗೆ ಹಿಂದೆ ಗುರುವಿಲ್ಲ, ಮುಂದೆ ಗುರುವೇ ಇಲ್ಲ, ಮುಗ್ಗುತ್ತಿದೆ ಹೇಡಿ ಹಿಂಡು, ಮುಗ್ಗುರಿಸ್ತಾ ಇದೆ, ಯಾವ ಉದ್ದೇಶನೂ ಇಲ್ಲ ಈಗಿನವ್ರಿಗೆ. ಹಾಗಿದ್ದಾಗ ಅವ್ರು ಇನ್ನೇನು ಅಚೀವ್ ಮಾಡ್ತಾರೆ? ಹಿಂದಿನವರು ಈಗ ಅಥೀಯಿಸ್ಟ್ ಅಂತ ಹೇಳ್ತೀವಲ್ಲ, ಥಿಯಿಸ್ಟು, ಎಥಿಯಿಸ್ಟು, ಆಮೇಲೆ ಹೆಡೋನಿಸ್ಟ್ಸ್, ಸ್ಕೆಪ್ಟಿಕ್ಸ್, ಇವರೆಲ್ಲ ಇದ್ರಲ್ಲ. ಅಂದ್ರೆ ಸಂದೇಹವಾದಿಗಳಿದ್ರು ಮತ್ತು ನಾಸ್ತಿಕರಿದ್ರು ಅಲ್ವೇ, ಆಮೇಲೆ ಚಾರ್ವಾಕರಿದ್ರು ಹಿಂದೆ. ಅವರೆಲ್ಲ ಚಿಂತನೆ ಮಾಡ್ತಕ್ಕಂಥವ್ರು.
ಆ ರೀತಿಯಲ್ಲಿ ಅವರೂ ಕೂಡ ಇಲ್ಲ. ಈಗಿನ ಕಾಲದಲ್ಲಿ ಯಾವ್ದು ನೀವೇನಾದ್ರು ವಿಚಾರ ಹೇಳ್ತಾ ಹೋದ್ರೆ ಫಿಲಾಸಫಿ, ನಿಮ್ ಫಿಲಾಸಫಿ ಯಾರಿಗೆ ಬೇಕಾಗಿದೆ ರೀ? ಕಟ್ಟಿಡ್ರಿ ನಿಮ್ ಫಿಲಾಸಫಿನೂ ಇಲ್ಲ, ಯಾತೂ ಇಲ್ಲ. ಆ ಇಡೀ ಜೀವನದಲ್ಲಿ ಉದ್ದೇಶವೇ ಇಲ್ಲ. ಹಾಗೆ ಗೊತ್ತು ಗುರಿ ಇಲ್ದಲೆ ಈಗಿನ ಯುವ ಪೀಳಿಗೆ ಅದು ಏನು ಶಾಂತಿ ಸುಖವನ್ನ ಕಳ್ಕೊಂಡಿದೆ. ಒಂದು ಅನುಕಂಪದ ಅಲೆನೇ ಇಲ್ಲ. ಈ ರೀತಿಯಾಗಿ ಒಂದು ವೈಯಕ್ತಿಕವಾಗಿರ್ತಕ್ಕಂತಹ ವಿಚಾರಗಳು ಇವೆಲ್ಲ ಸಬ್ಜೆಕ್ಟಿವ್ ಫ್ಯಾಕ್ಟರ್ಸ್, ಅದನ್ನು ನಾನು ಹೇಳ್ತಾ ಇದ್ದೇನೆ. ಆಮೇಲೆ ಸಂವೇದನೆ ಇಲ್ಲ. ಈಗ ಒಂದು ಸೆನ್ಸಿಟಿವಿಟಿ ಅಂತ ಹೇಳ್ತೀವಲ್ಲ, ಆ ಸೆನ್ಸಿಟಿವಿಟಿನೇ ಇಲ್ಲ. ಈಗ ಉದಾಹರಣೆಗೆ ಈಗ ಟಿ ವಿ ಇರುತ್ತೆ, ಅದು ಮನರಂಜನೆ ಕೊಡೋದು ಈಗ ಅದೇ ತಾನೇ. ಯಾರೋ ಒಬ್ಬ ಮಹನೀಯ ನಿಜವಾಗ್ಲೂ ಕೂಡ ಅವನಿಗೆ ಮೆಚ್ಚಬೇಕು. ಈ ರಾಜಕೀಯದಲ್ಲಿ ಅವರು ಕ್ರೂರಿಗಳು, ಅಯೋಗ್ಯರು ಅಂಥವರೇ ಜಾಸ್ತಿ ಮತ್ತು ಇರೋರು. ಅದ್ರಾಗ ಒಬ್ಬ ಇವರು ಅಥವಾ ರಮೇಶ್ ಕುಮಾರ್ ಅಂತ ಹೇಳಿ ಹಿಂದೆ ಚೇರ್ಮನ್ ಆಗಿದೆ, ಇದಕ್ಕೆ ಯಾವುದು ಸ್ಪೀಕರ್ ಆಗಿದ್ರು. ಅಂತ ಹೇಳ್ತಿದ್ದೆ 10 ವರ್ಷಗಳ ಕಾಲ ಈ ಟಿವಿನೇ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದೆ. ಅವನೊಬ್ಬ ನಿಜವಾಗ್ಲೂ ಮೆಚ್ಚಬೇಕಾಗಿರ್ತಕ್ಕಂಥದ್ದು. ಈ ಒಂದು ರಾಜಕೀಯ ವ್ಯಕ್ತಿಗಳಲ್ಲಿ ಕ್ರೂಯಲ್ ಫೆಲೋಸೇ ಜಾಸ್ತಿ. ಆತ ಒಬ್ಬನಾದ್ರೂ ಇದನ್ನಲ್ಲ, 10 ವರ್ಷ ಟಿವಿನೇ ಬ್ಯಾನ್ ಮಾಡಬೇಕು. ಆ ಟಿವಿಯಲ್ಲಿ ಏನು ವರ್ಸ್ಟ್ ಪಾಸಿಬಲ್ ಸೀರಿಯಲ್ಸ್ ಎಲ್ಲ ಇದೆ ನೋಡ್ತೀವಿ. ಈಗ ಕೂತ್ಕೊಂಡು ನೋಡಿದ್ರೆ ಏನು ಆ ಬಾಂಬ್ಗಳು ಹಾಕೋದು, ಭಯೋತ್ಪಾದನೆ, ಕ್ರೂರವಾಗಿ ಕೊಲೆ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಬೇರೆ ಇವರು ಹಾಡುಗಳು ಹೇಳ್ತಕ್ಕಂಥದ್ದು, ಆಮೇಲೆ ಕ್ರಿಕೆಟು, ಆ ಕ್ರಿಕೆಟು, ಕ್ರೂರವಾದ ಕೊಲೆ ಎರಡನ್ನೂ ಜೊತೆಗೆ ನೋಡ್ತಾ ಇರ್ತೇವೆ. ಕ್ರಿಕೆಟ್ ಅನ್ನು ಆನಂದಿಸ್ತಾರೆ ವಿನಃ ಆ ಕ್ರೂರವಾದ ಕೊಲೆ ಬಗ್ಗೆ ಯೋಚನೆ ಮಾಡೋದಿಲ್ಲ. ನೋಡ್ತಾರೆ, ಸುಮ್ಮನೆ ಬಿಟ್ಬಿಡ್ತಾರೆ. ಆ ಸೆನ್ಸಿಟಿವಿಟಿನೇ ಇದೆ, ಲಾಸ್ಟ್ ದೇರ್ ಸೆನ್ಸಿಟಿವಿಟಿ. ಅಂಥ ಒಂದು ಇದು ಮುಂದೆ ಯಾರನ್ನ ಸತ್ತೋದ್ರೆ ಅವನ ಬಗ್ಗೆ ಆ ಕಡೆ ತಿರುಗಿ ನೋಡೋದಿಲ್ಲ ಈಗಿನ ಜನಾಂಗ. ಆ ಫೀಲಿಂಗೇ ಇಲ್ಲ. ಫೀಲಿಂಗ್ ಇತ್ತು ಅಂತಂದ್ರೆ, ಭಾವನೆ ಇತ್ತು ಅಂತ ಅಂದ್ರೆ ಅವನೇ ಆಧ್ಯಾತ್ಮಿಕವಾಗಿ ಬೆಳೆಯಲು ಸಾಧ್ಯವಾಗೋದು. ಇಲ್ಲ ಅಂತಂದ್ರೆ ಆಗೋದೇ. ಅವನಿಗೆ ಸುಖ, ಶಾಂತಿ, ಅನುಕಂಪ, ಪ್ರೇಮ ಇತ್ಯಾದಿ ಅವನಿಗೆ ಲಭ್ಯವಾಗೋದು. ಅಂಥವ್ರಿಗೆಲ್ಲ ಗೊತ್ತು ಗುರು ಇಲ್ಲದೆ ಇರ್ತಕ್ಕಂಥವ್ರಿಗೆಲ್ಲ. ಆದ್ರಿಂದ ಸೆನ್ಸಿಟಿವಿಟಿ ಇದೆಯೇ, ಒಂದು ಸೂಕ್ಷ್ಮತೆ ಇದೆಯೇ, ಸಂವೇದನಾಶೀಲತೆ ಇದೆಯೇ ಅನ್ನೋದು. ಹೀಗೆ ಇದೆಲ್ಲ ಇದೆ. ಆಮೇಲೆ ಇದೆಲ್ಲ ಸಬ್ಜೆಕ್ಟಿವ್ ಫ್ಯಾಕ್ಟರ್ಸ್. ಇದು ವ್ಯಕ್ತಿನಿಷ್ಠವಾಗಿರ್ತಕ್ಕಂತಹ ಒಂದು ಮನೋಭಾವ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂಥದ್ದು, ಅದು ಈಗಿನ ಜನಾಂಗದಲ್ಲಿ ಇರ್ತಕ್ಕಂಥದ್ದು. ಅವೆಲ್ಲ ನಮಗೆ ಬಂದು ತಲೆಯಲ್ಲಿ ಬಂದು ಕೆಲಸ ಮಾಡ್ತಿರ್ತವೆ, ನಮಗೂ ಬಿಡೋದಿಲ್ಲ. ಆಮೇಲೆ ನೆಕ್ಸ್ಟ್ ಜಗತ್ತಿನ ವಿದ್ಯಮಾನ ಹೇಗಿದೆ, ಜಗತ್ತು ಈ ಇಂತಹ ವ್ಯಕ್ತಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ, ಅದರದೇ ಒಂದು ಲಕ್ಷಣಗಳಿದಾವೆ ತಾನೆ. ಆಬ್ಜೆಕ್ಟಿವ್ ಫ್ಯಾಕ್ಟರ್ಸ್ ಏನಿದಾವೆ, ಆ ಜಗತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅವನ್ನ ಹೇಗೆ ಅಸಹಾಯಕನನ್ನಾಗಿ ಮಾಡ್ತಾ ಇದೆ ಈ ಜಗತ್ತಿನ ವಿದ್ಯಮಾನಗಳು ಅಂತಕ್ಕಂಥದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ವಲ್ಪ. ಕೆಲವು ನೋಡಿ, ಅದರಲ್ಲಿ ಯಾರೇ ಆಗಿರಲಿ, ಅವರು ಈಗ ದುಡ್ಡಂತೂ ದುಡಿಬೇಕು, ಜೀವನೋಪಾಯಕ್ಕಂತೂ ದುಡಿಬೇಕು. ದುಡಿದೇ ಇದ್ರೆ ಆಗೋದಿಲ್ಲ ಅಲ್ವೇ? ಅದಕ್ಕೋಸ್ಕರ ಏನ್ ಮಾಡ್ತಾರೆ, ತನ್ನ ಏನು ವೈಯಕ್ತಿಕವಾಗಿರ್ತಕ್ಕಂತಹ ಒಂದು ಪ್ರತಿಷ್ಠೆಗಳೇನಿದಾವೆ, ಇಷ್ಟಗಳೇನಿದಾವೆ, ಅವನ್ನೆಲ್ಲ ಬದಿಗೊತ್ತಬೇಕಾಗತ್ತೆ. ಅಲ್ಲಿ ಆ ಬಾಸ್ ಏನ್ ಹೇಳ್ತಾನೆ ಅವನು ಹೇಳ್ದಂತೆ ಕೇಳಬೇಕಾಗತ್ತೆ. ಆ ಬಾಸು ಮೇಲಿರ್ತಕ್ಕಂತಹ ಒಂದು ಸರ್ಕಾರ ಏನಿರುತ್ತೆ ಅದರ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿರ್ತದೆ, ಕಾನೂನುಗಳು, ಅದಕ್ಕೆ ತಕ್ಕಂತೆ ಅವನು ತಲೆಬಾಗಬೇಕಾಗತ್ತೆ. ಇವನ ವೈಯಕ್ತಿಕವಾಗಿರ್ತಕ್ಕಂಥ ಪ್ರತಿಷ್ಠೆ ನಡೆಯೋದೇ ಇಲ್ಲ ಇಲ್ಲಿ. ಒಂದು ಮಟ್ಟದಲ್ಲಿ ಇವನು ವೈಯಕ್ತಿಕ ಪ್ರತಿಷ್ಠೆಯನ್ನ ನಡೆಸಿದ್ರೂ ಕೂಡ
ಈ ಒಂದು ಜಗತ್ತಿನ ವಿದ್ಯಮಾನದ ಪ್ರಕಾರ ಜಗತ್ತು ಅವನ ಮೇಲೆ ಒತ್ತಡ ಹೇರುತ್ತಲ್ಲ, ಈ ರೀತಿನೇ ನಡ್ಕೋಬೇಕು, ಈ ರೀತಿನೇ ಮಾಡಬೇಕು ಅಂತ ಹೇಳಿ ಅದರ ಪ್ರಕಾರ ಅವನು ಅದಕ್ಕೆ ವಿರುದ್ಧವಾಗಿ ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಈ ಒಂದು ಜಗತ್ತು, ಪ್ರಪಂಚ ಅದು ಒಂದು ಕಡೆ ಅವನ ಮೇಲೆ ಪ್ರಭಾವ ಬೀರುತ್ತೆ, ತನ್ನ ಒಳಗಡೆ ಇರ್ತಕ್ಕಂಥ ಇಚ್ಛೆಗಳು ಇನ್ನೊಂದು ರೀತಿಯಲ್ಲಿ ಪ್ರಭಾವ ಬೀರ್ತಾ ಇರ್ತವೆ. ಎರಡಕ್ಕೂ ಮಧ್ಯ ಅವನು ಲಿಬಿ ಒದ್ದಾಡ್ತಾ ಇದ್ದಾನೆ ಮನುಷ್ಯ. ಅವನಿಗೆ ಸುಖ ಶಾಂತಿ ಅಂತಕ್ಕಂಥದ್ದೇನೆ ಇಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯ ಇದ್ದಾನೆ. ಅವನು ತಲೆ ಬಾಗ್ಲೇಬೇಕಾಗತ್ತೆ. ಯಾಕೆ ಅಂತಂದ್ರೆ ಅವನು ದುಡಿಬೇಕು, ಅವನ ಜೀವನ ನಿರ್ವಹಣೆ ಮಾಡೋದಿಕ್ಕೆ ಅದು ಅನಿವಾರ್ಯ. ಅದಕ್ಕೋಸ್ಕರ ಬಾಸ್ ಹೇಳ್ದಂಗೆ ಕೇಳಬೇಕು. ಆ ಒಂದು ಗೌರ್ಮೆಂಟ್, ಅಲ್ಲೇನು ಗೌರ್ಮೆಂಟ್ ಇರ್ತದೆ, ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ತದೆ, ಅದು ಹೇಳ್ದಂಗೆ ಕೇಳಬೇಕು ಅವನು. ಆದ್ರಿಂದ ಅವನು ಮಣಿಲೇಬೇಕಾಗತ್ತೆ, ಅವನ ಪ್ರತಿಷ್ಠೆಯಲ್ಲಿ ನಡೆಯೋಲ್ಲ. ಈ ಒಂದು ಫೋರ್ಸು ಆ ಒಂದು ಜಾಗತಿಕ ವಿದ್ಯಮಾನಗಳಿಂದ ಬರ್ತದೆ. ಅವನು ಸ್ಟ್ರಗಲ್ ಫಾರ್ ಸರ್ವೈವಲ್, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಆ ಉಳಿವಿಗಾಗಿ ಅವನು ಹೋರಾಡಬೇಕಾಗಿದೆ. ಅನಿವಾರ್ಯವಾಗಿ ಏನು ಸರ್ಕಾರ ಇತ್ಯಾದಿ ಇದೆಲ್ಲ ಇದು ಮಾಡ್ತಾ ಇದ್ದಾರೆ, ಅದಕ್ಕೆ ತಕ್ಕಂತೆ ನಾವು ಅಲ್ಲಿ ಕೆಲಸ ಮಾಡಬೇಕಾಗ್ತದೆ, ಅದಕ್ಕೆ ತಲೆ ಬಾಗಬೇಕಾಗತ್ತೆ. ಎರಡನೇದು ಆರ್ಥಿಕ ಅಭದ್ರತೆ, ಫ್ಲಕ್ಚುಯೇಷನ್ಸ್ ಜಾಸ್ತಿ, ಏರುಪೇರುಗಳು, ಇನ್ಫ್ಲೇಷನ್ ಎಕ್ಸೆಟ್ರಾ ಎಲ್ಲ ಇದ್ದಕ್ಕಿದ್ದಂಗೆನೆ ತರಕಾರಿ ರೇಟ್ ಹೆಚ್ಚುತ್ತೆ, ಇದ್ದಕ್ಕಿದ್ದಂಗೆನೆ ವಸ್ತುಗಳ ರೇಟ್ ಹೆಚ್ಚುತ್ತವೆ, ಇದೆಲ್ಲ ಮಾಡ್ತವೆ. ಸಾಮಾನ್ಯ ಜನ ಕಡಿಮೆ ಸಂಬಳ ತಗೊಳ್ತಕ್ಕಂಥವ್ರು, ಕಡಿಮೆ ವರಮಾನ ಬರ್ತಕ್ಕಂಥವ್ರು, ಅವ್ರ ಕೈಲಿ ಅದನ್ನ ನಿಭಾಯಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಆಮೇಲೆ ಇನ್ನೊಂದು ಕಡೆ ಎಲ್ಲ ರುಚಿ ನೋಡಿರ್ತಾನಲ್ಲ, ಅಟ್ರಾಕ್ಷನ್ಸ್, ಒಳ್ಳೆ ಅಟ್ರಾಕ್ಷನ್ಸ್, ಅದನ್ನ ಅವನು ಪೂರೈಸೋದಕ್ಕಾಗೋದಿಲ್ಲ. ಆ ರೀತಿಯಾಗಿ ಅವನು ಅಲ್ಲಿ ಕಷ್ಟಪಡಬೇಕಾಗತ್ತೆ, ಅವನು ಹಿಂಸೆ ಪಡಬೇಕಾಗತ್ತೆ, ಹಿಂಸಾತ್ಮಕವಾಗಿರ್ತಕ್ಕಂಥ ಜೀವನವನ್ನು ನಡೆಸಬೇಕಾಗತ್ತೆ. ಆ ಫ್ಲಕ್ಚುಯೇಷನ್ಸ್ ಇರೋದ್ರಿಂದ ಇವಾಗ ಸಾಮಾನ್ಯವಾಗಿ ಈ ನಮ್ಮ ದೇಶ ಇದೆ, ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಒಂದು ಹಣಕಾಸಿನ ಒಂದು ಹತೋಟಿ ಏನಿದೆ, ಕಂಟ್ರೋಲ್ ಏನಿದೆ, ಯಾರ ಕೈಯಲ್ಲಿದೆ? ಸರ್ಕಾರದ ಕೈಯಲ್ಲಿದೆ. ಸರ್ಕಾರ ಯಾರ ಕೈಯಲ್ಲಿದೆ? ಯಾರು ಬಿಗ್ ಶಾಟ್ಸ್ ಇರ್ತಾರೋ, ಅಂದ್ರೆ ಕೋಟ್ಯಾಧೀಶರು ಯಾರು ಇರ್ತಾರೋ, ಟಾಟಾ, ಬಿರ್ಲಾ, ಡಾಲ್ಮಿಯಾ ಇತ್ಯಾದಿ ಯಾರು ಇರ್ತಾರೋ ಅವ್ರ ಕೈಯಲ್ಲಿದೆ ಸರ್ಕಾರ. ನಮಗೆ ಗೊತ್ತಿಲ್ಲ ಅದು. ನಾವು ಅದೇನಿಲ್ಲ, ಅವ್ರ ಮೇಲೂ ಸವಾರಿ ಮಾಡೋದಿಲ್ಲ. ಇಡೀ ಒಂದು ಜಗತ್ತೇ ಏನೋ ಒಂದು ದೇಶದ ಸಂಪತ್ತಿನ ಒಂದು ಹತೋಟಿ ಕೆಲವರು ಏನು ಕೋಟ್ಯಾಧೀಶರು ಇರ್ತಾರೆ, ಈ ಬಿಲಿಯನಿಯರ್ಸು, ಅವ್ರ ಕೈಯಲ್ಲಿ ಇರ್ತಾರೆ. ಪ್ರತಿ ದೇಶದ್ದು ಹಣೆ ಬರ್ಬೇ ಅಷ್ಟು. ಈಗ ಮೊನ್ನೆ ಅದೇನೋ ಇತ್ತು, 700 ಚಿಲ್ಲರೆ ಬಿಲಿಯನಿಯರ್ಸ್ ಇದ್ರು ವರ್ಲ್ಡ್ನಲ್ಲಿ, ಈಗ 950 ಏನೋ ಆಗಿದ್ದಾರೆ. ಅಂದ್ರೆ 200 ಜನ ಬಿಲಿಯನಿಯರ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇವರೆಲ್ಲ ಇವ್ರ ಕೈಯಲ್ಲಿದೆ. ಹಿಂಗಿರೋದ್ರಿಂದ ಸಾಮಾನ್ಯ ಮನುಷ್ಯ ಈಗ ಸಿಟಿಯಲ್ಲಿದ್ದಾಗ ಇಷ್ಟೆಲ್ಲ ಮಾಡಿದಾಗ ಏನಾಗುತ್ತೆ, ಸಾವುಕಾರನೇ ಆಗ್ತಿದ್ದಾನೆ, ಬಡವನೇ ಆಗ್ತಾ ಇದೆ. ಅದಂತೂ ತಪ್ಸಕ್ಕಾಗೋದಿಲ್ವೋ? ಯಾಕೆ? ಕಾರಣ ಏನು? ಇದೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ ನಾವು. ಎಲ್ಲರೂ ದುಡಿಬೇಕು, ಎಲ್ಲರೂ ದುಡೀರಿ, ರಾತ್ರಿ ಹಗಲು ದುಡಿದು ಬಿಟ್ಟು ಲಾಭಕ್ಕೆ ಇದೆಲ್ಲ ಮಾಡಿ ದುಡೀರಿ ಅಂತ ಹೇಳ್ತಾರೆ. ದುಡಿದ್ರೂ ಕೂಡ ಸಾಹುಕಾರ, ಕೋಟ್ಯಾಧೀಶರನ್ನೇ, ಬಡವನೇ. ಅದರಲ್ಲೂ ಈ ಸಿಟಿಗಳಂತ ಸ್ಲಮ್ ಏರಿಯಾಸ್ ನಲ್ಲಿ ಇರ್ತಕ್ಕಂತಹ ಜನ ಅಸಹ್ಯಕರವಾಗಿರ್ತಕ್ಕಂಥ ಜೀವನವನ್ನ ನಿಭಾಯಿಸ್ತಾ ಇದ್ದಾರೆ. ಅದ್ರ ಕಡೆ ಗಮನ ಇದೆಯೇ? ಅವ್ರು ಏನು ಮಾಡಿದ್ರು, ಅವ್ರು ಟಾಟಾ ಬಿರ್ಲಾ ಆಗ್ತಾರ ಅಥವಾ ಏನು ಆಗ್ತಾರ, ಅವ್ರಿರ್ಲಿ, ಅವ್ರು ಹೆಂಗೋ ಜೀವನ ನಡೆಸ್ತಾರೆ. ಸಾಹುಕಾರರು ಐಷಾರಾಮ್ ಜೀವನ ನಡೆಸ್ತಾರೆ. ಈ ಮಧ್ಯ ಇದರಲ್ಲ ನಮ್ಮಂತರು, ಅವ್ರ ಗತಿ ಏನು? ಅವ್ರದೇ ಮುಖ್ಯ. ಈಗ ಮಿಡಲ್ ಕ್ಲಾಸ್ ಪೀಪಲ್, ದಟ್ ಟು ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್, ಅವರು ತತ್ತರಿಸಿ ಹೋಗ್ತಾ ಇದ್ದಾರೆ. ಜೀವನ ಅವಶ್ಯಕತೆಗಳನ್ನ ಅವರು ಕೊಂಡ್ಕೊಳ್ಳೋದಕ್ಕೆ, ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ.
ಇಂತಹ ದುಸ್ಥಿತಿಯಲ್ಲಿ ಜನ ಇದ್ದಾರೆ. ಅದೆಲ್ಲ ಏನು, ಆ ಒಂದು ಜಗತ್ತಿನ ಒಂದು ವಿದ್ಯಮಾನಗಳೇನಿದಾವೆ ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಬಲಿ ಆಗ್ತಾ ಇದ್ದಾನೆ, ಸಫರ್ ಮಾಡ್ತಾ ಇದ್ದಾನೆ, ಹಿಂಸೆಯನ್ನು ಅನುಭವಿಸ್ತಾ ಇದ್ದಾನೆ. ಅಂತಹ ಜಗತ್ತಿನಲ್ಲಿ ನಾವು ಇದ್ದೀವಿ ಅಂತ ಹೇಳ್ತಾರೆ. ಈಗ ಸಾಮಾನ್ಯ ಅದು ಮಿಡಲ್ ಕ್ಲಾಸ್ ಪೀಪಲ್ ಅವ್ರೇನ್ ಮಾಡ್ತಾರೆ, ಅದಕ್ಕೋಸ್ಕರವಾಗಿ ಭ್ರಷ್ಟಾಚಾರ, ಕರಪ್ಷನ್, ದೇ ಸ್ಟೂಪ್ ಟು ಕರಪ್ಷನ್. ಎಂಜಲ್ ಕಾಸಿಗೆ ಕೈ ಹೊಡ್ಬೇಕಾಗುತ್ತೆ. ಪ್ರತಿಯೊಂದು ಡಿಪಾರ್ಟ್ಮೆಂಟು, ಇಲ್ಲಿ ಇರ್ತಕ್ಕಂಥ ಆಫೀಸರ್ ಆಗ್ಲಿ, ಕ್ಲರ್ಕ್ ಆಗ್ಲಿ, ಯಾರೇ ಆಗ್ಲಿ, ಅದರಲ್ಲೂ ಪ್ಯೂನು, ಒಬ್ಬ ಪ್ಯೂನು ದಿವಸಕ್ಕೆ 200, 300, 400 ರೂಪಾಯಿ ಮನೆಗೆ ತಗೊಂಡು ಹೋಗ್ತಾನೆ. ಕರಪ್ಷನ್, ಭ್ರಷ್ಟಾಚಾರ, ಕೈ ಹೊಡ್ಬೇಕಾಗತ್ತೆ ಎಂಜಲ್ ಕಾಸಿಗೆ. ಯಾಕೆ? ಅವ್ರ ಜೀವನ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಅವ್ನು ಮೀಟ್ ಮಾಡೋಕೆ ಆಗ್ತಾ ಇಲ್ಲ. ಇಟ್ ಈಸ್ ಬಿಕಾಸ್ ಏರುಪೇರು ಈ ಹಣದ ಉಬ್ಬರ ಇದರಿಂದ ತತ್ತರಿಸಿ ಹೋಗ್ತಾ ಇದ್ದಾನೆ. ಅಂತಹ ಜೀವನವನ್ನ ನಡೆಸ್ತಾ ಇದ್ದಾನೆ, ಅಂತಹ ಹಿಂಸೆಯಿಂದ ನಡೆಸ್ತಾ ಇದ್ದಾನೆ ಅಂತಹ ವ್ಯಕ್ತಿ. ಹೀಗೆ ಹೆಲ್ಪ್ಲೆಸ್, ಅನಿವಾರ್ಯವಾಗಿ ಅವನು ಕೈ ಒಡ್ಡಬೇಕಾಗಿದೆ ಎಂಜಲ್ ಕಾಸಿಗೋಸ್ಕರವಾಗಿ. ಅಂಥ ಸ್ಥಿತಿಯಲ್ಲಿದ್ದಾನೆ. ಈಗ ನಾವು ಯಾವುದೋ ನಮ್ದು ಇದ್ದಿದ್ದ ಕಾಲ ಒಳ್ಳೇದು ಅಂತಂದು ಹೇಳಿತ್ತು. ನಮ್ಮ ಮಕ್ಕಳು ಅವರೆಲ್ಲ ಏನು ನಮ್ಮವರೇ ಅಂತ ಅಲ್ಲ, ಸಾಮಾನ್ಯರು. ಅವರು ಎಂಜಲ್ ಕಾಸಿಗೆ ಕೈ ಒಡ್ಡೆ ಇದು ಮಾಡೋದು, ಹಣವನ್ನ ದುಡಿತಾ ಇದ್ದಾರೆ. ಅದನ್ನ ನಮಗೆ ನಾವು ಕೇಳಿಸಿ ನೋಡ್ದಂಗಿದ್ರೂ ಕೂಡ ಅದು ನಮಗೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ನಮಗೂ ಕೂಡ ನೆಮ್ಮದಿ ಆಗಿರೋರ್ನೂ ಕೂಡ ಬಿಡೋದಿಲ್ಲ ಅದು. ಅಂಥ ಸಿಚುಯೇಷನ್ ಇದೆ ಈ ಪ್ರಪಂಚದಲ್ಲಿ ಭ್ರಷ್ಟಾಚಾರದಿಂದ. ಇಂತಹ ದುಷ್ಟ ವರ್ತುಲದಲ್ಲಿ ಮನುಷ್ಯ ಸಿಕ್ಕಾಕೊಂಡಿದ್ದಾನೆ. ಈ ಒಂದು ನೋವಿನಿಂದ ಅವನು ದೂರ ಆಗಬೇಕು ಅಂತ ಹೇಳಿಬಿಟ್ಟು ಏನು ಮನರಂಜನೆ, ಏನು ರಿಕ್ರಿಯೇಷನ್ ಕ್ಲಬ್ಬು, ಆಮೇಲೆ ಬ್ರ್ಯಾಂಡಿ, ವಿಸ್ಕಿ ಇವೆಲ್ಲ ಕುಡಿಯೋದು, ಸ್ವಲ್ಪ ಹೊತ್ತು ಮರೆಯೋಣಪ್ಪ, ಈ ಒಂದು ಚಿಂತನೆ ವ್ಯಸನ ಮಾಡೋದು ಬಿಡೋಣಪ್ಪ ಅಂತ ಹೇಳಿಬಿಟ್ಟು ಬ್ರ್ಯಾಂಡಿ, ವಿಸ್ಕಿ, ಅಥವಾ ಮನರಂಜನೆ ಒಂದು ಸ್ಥಳಗಳಿಗೆ ಹೋಗಿ ಅವನು ಸ್ವಲ್ಪ ಹೊತ್ತು ಕಾಲ ಕಳೆದು ಬರ್ತಾನೆ. ಇದರಿಂದ ಎಸ್ಕೇಪ್ ಆಗೋದಕ್ಕೆ ಅಂತಂದ್ರೆ, ಇದರಿಂದ ಒಂದು ಪಲಾಯನ ಮಾಡ್ಕೊಳ್ಳೋದಕ್ಕೆ, ಈ ರೀತಿಯಾಗಿ ಅದರಿಂದ ದೂರ ಆಗೋದಕ್ಕೆ ನಾನಾ ರೀತಿಯ ದುರ್ಚಟಗಳಿಗೆ ಬಲಿಯಾಗ್ತಾನೆ. ಇಂತಹ ಒಂದು ಜಗತ್ತಿನಲ್ಲಿ ನಾವಿದ್ದೇವೆ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಷ್ಠೆ, ಆ ಸಬ್ಜೆಕ್ಟಿವ್ ಫ್ಯಾಕ್ಟರ್, ಆ ಪ್ರತಿಯೊಬ್ಬ ವ್ಯಕ್ತಿಯ ಮನೋಧರ್ಮ ಅದೂ ಕೂಡ ಕೆಟ್ಟದಾಗಿದೆ. ಮತ್ತು ಈ ಜಾಗತಿಕ ಮನೋಧರ್ಮ ಏನಿದೆ, ಜಗತ್ತು ವ್ಯಕ್ತಿಯ ಮೇಲೆ ಪ್ರಭಾವ ಬೀರುತ್ತಲ್ಲ, ಅದರದ್ದು ಕೂಡ ಕೆಟ್ಟದಾಗಿದೆ. ಆ ಮನುಷ್ಯನ ಇಕ್ಕಟ್ಟಿಗೆ ಸಿಕ್ಕಿಸಿ ಇಡೀ ಸಂಸಾರದಲ್ಲಿರ್ತಕ್ಕಂಥವ್ರು, ಆ ಯುವಕರು ಇತ್ಯಾದಿ ವಯಸ್ಸಾಗಿರ್ತಕ್ಕಂಥವ್ರು, ಆ ಯುವಕರು ಅನುಭವಿಸಿದ್ರೆ ಆ ವಯಸ್ಸಾಗಿರ್ತಕ್ಕಂಥವ್ರಿಗೆ ಬಂದು ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲರೂ ಕೂಡ ಅಂತಹ ಕೆಟ್ಟ ಪರಿಸರದಲ್ಲಿ, ಅಧೋಗತಿಯನ್ನ ಹೊಂದತಕ್ಕಂತಹ ಪರಿಸರದಲ್ಲಿ ನಾವೆಲ್ಲ ಬಾಳ್ ಮಾಡ್ತಾ ಇದ್ದೇವೆ. ಹಿಂಸಾತ್ಮಕವಾದ ಜೀವನವನ್ನು ನಡೆಸ್ತಾ ಇದ್ದೇವೆ. ಇಂತಹ ಹಿಂಸಾತ್ಮಕವಾದ ಜೀವನ ಏನಿದೆ, ಇದರಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ಇಲ್ವೇ? ಬಿಡುಗಡೆ ಆಗಬೇಕಾದ್ರೆ ಏನು ಪರಿಹಾರ ಅನ್ನೋದನ್ನ ನೆಕ್ಸ್ಟ್ ಟೈಮು ನಾವು ಮಾಡೋಣ. ಅಂದ್ರೆ ಇದು ಎಲ್ಲ ಸ್ವಲ್ಪ ಏನು ಇದು ಇಂಟ್ರಡಕ್ಟರಿ ಪೋರ್ಷನ್ ಏನಿದೆ, ಇದಕ್ಕೆಲ್ಲ ಸೊಲ್ಯೂಷನ್ಸ್. ಪ್ಲೀಸ್ come out with solutions for the next time when you come here for about 15 to 20 minutes. ಒಂದು 15-20 ನಿಮಿಷ ಇದ್ರ ಬಗ್ಗೆ ಯಾರ್ಯಾರು ಏನು ಇಲ್ಲಿ ವಿಚಾರವನ್ನು ತಿಳ್ಕೊಂಡಿದ್ದೀವಿ, ಇದನ್ನ ಹೇಗೆ
ಈ ಪತನಶೀಲ ಜಗತ್ತೇನಿದೆ, ಈ ಡಿಜನರೇಟಿಂಗ್ ವರ್ಲ್ಡ್, ಇದರಿಂದ ಮನುಷ್ಯ ಹೇಗೆ ಬಿಡುಗಡೆ ಆಗ್ಬೋದು, ಲಿಬರೇಟ್ ಆಗ್ಬೋದು, ಆ ರೀಜನರೇಷನ್ ಹೇಗೆ ಸಾಧ್ಯವಾಗ್ತದೆ, ಮನುಷ್ಯ ಪುನರ್ ನಿರ್ಮಾಣ ಹೇಗೆ ಹೊಂತಾನೆ ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ಟೈಮ್ 15-20 ನಿಮಿಷ ನಾವೆಲ್ಲ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ನಮ್ದು ಏನಿರ್ತದೋ ಸೊಲ್ಯೂಷನ್ನು ಅದನ್ನ ಕೊಡೋಣ. ಇದೆಲ್ಲ ಚಿಂತನೆ ಮಾಡದೆ ಹೊರತು ನಮ್ಮನ್ನು ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಮತ್ತು ನಮ್ಗೆ ಇದು ಬೇಡ ಅಂದ್ರೂ ಕೂಡ ಅದು ನಮ್ಮನ್ನ ಬಿಡೋದಿಲ್ಲ. ಅಂತಹ ವಿಚಾರ ಇದು. ಅದಕ್ಕೋಸ್ಕರವಾಗಿ ಪ್ಲೀಸ್ ಕಮ್ ಔಟ್ ವಿತ್ ಸೊಲ್ಯೂಷನ್ ಫಾರ್ ದಿ ನೆಕ್ಸ್ಟ್ ಟೈಮ್. ಮುಂದೆ ಸಾರಿ ಬಂದಾಗ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬನ್ನಿ, ಚಿಂತನೆ ಮಾಡ್ಕೊಂಡು ಬನ್ನಿ. ಇದರಿಂದ ಯಾವ ರೀತಿ ಬಿಡುಗಡೆ ಹೊಂದಬಹುದು ನಾವು ಮತ್ತು ನಮ್ಮ ಯುವ ಪೀಳಿಗೆ ಯಾವ ರೀತಿ ಬಿಡುಗಡೆ ಹೊಂದಬಹುದು. ಅದರಲ್ಲಿ ತಾತ್ಕಾಲಿಕ ಪರಿಹಾರ ಮತ್ತು ಶಾಶ್ವತ ಪರಿಹಾರ ಎರಡಿದಾವೆ. ತಾತ್ಕಾಲಿಕ ಪರಿಹಾರಗಳೇನು, ಶಾಶ್ವತ ಪರಿಹಾರ ಏನು, ಅವೆರಡನ್ನೂ ಸ್ವಲ್ಪ ಚಿಂತನೆ ಮಾಡ್ಕೊಂಡು ಬನ್ನಿ ದಯವಿಟ್ಟು. ನಮಸ್ಕಾರ.